ಸರ್ ಅದೇ ಧರ್ಮಸ್ಥಳ ಸಂಘದ್ದು ಇಲ್ಲಿ ನಮಗೆ ಒಂದು ಲೋನ್ ತಗೊಂಡಿದ್ವಿ. ಬಟ್ ಕಟ್ಟಿ ಅಂತ ಭಾಳ ತುಂಬ ಹಿಂಸೆ ಕೊಡೋದು, ಸಿಂಗ್ಯುಲರ್ ವರ್ಡಲ್ಲಿ ಮಾತಾಡೋದು ಮಾಡಿ ಆಮೇಲೆ ಆ ನಂತರದಲ್ಲಿ ನಮ್ಮನ್ನೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಂಘದ ಮೆಂಬರ್ಗಳ ಹತ್ರ ನಮ್ಮ ಬಗ್ಗೆನೇ ಮಾಡಿಸಿ ಅವ್ರನ್ನ ಒಂಥರ ಬಕೆಟ್ ಇಟ್ಕೊಳ್ಳೋ ಥರ ಮಾಡಿದ್ದಾರೆ ಸರ್. ಅದಕ್ಕೆ ಇದು ನಮ್ಮ ಸ್ನೇಹಿತರು ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಅದಕ್ಕೆ ಇವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅದು ಆ ಥರ ಎಲ್ಲ ಎತ್ಕೊಳಕ್ ಹೋಗ್ಬೇಡಿ, ಮಾಡಿ ಇವ್ರ ಕಡೆಯಿಂದ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳಂದ್ರು. ಕಂಪ್ಲೇಂಟು ಕೂಡ ಕೊಟ್ಟಿದ್ರು. ಹಾಗಾಗಿ ಒಂದ್ಸಲ ತಮ್ಮ ಹತ್ರ ಮಾತಾಡಿ ಮುಂದೆ ನಾವು ಹೇಗೆ ಮಾಡ್ಬೇಕು ಏನು ಅಂತ ತಿಳ್ಕೊಳ್ಳೋಣ ಅಂತ ಮಾತಾಡ್ತೀವಿ ಸರ್. ಲೋನ್ ಯಾವತ್ತು ತಗೊಂಡಿದ್ದೀರಾ ಸರ್? ಲೋನು 2020 ತಗೊಂಡಿರೋದು ಸರ್. 22ರಲ್ಲಿ ತಗೊಂಡಿದ್ವಿ ಸರ್. 2 ಲಕ್ಷ. ಹ್ಞೂ ಸರ್. ನಿಮ್ಗೆ ಸಂಘ ಸೇರಿದ್ದು ಸರ್ ಸಂಘ ಸೇರಿರೋದು ಅಲ್ಲೇ ಒಂದು 5-6 ವರ್ಷ ಆಗಿದೆ ಸರ್ ಸಂಘ ಸೇರ್ಕೊಂಡು. ಉಳಿತಾಯ ದುಡ್ಡು ಎಷ್ಟು ಕಟ್ತಾ ಇದ್ದೀರಾ ವಾರಕ್ಕೆ? ಸರ್ 20 ರೂಪಾಯಿ ಸರ್ ವಾರಕ್ಕೆ 20 ರೂಪಾಯಿ ಕಟ್ತಾ ಇದ್ದೀರಾ. ಸದಸ್ಯರು ನೀವು ಸರ್? ಸದಸ್ಯರು ಎಷ್ಟು ಜನ ಅಂತ? ಸದಸ್ಯರು 6 ಜನ ಇದ್ದಾರೆ ಸರ್. ನಿಮ್ಮ ನಿಮ್ಮ ಹೆಸರಿಗೆ ಪಾಸ್ಬುಕ್ ಮಾಡ್ಕೊಟ್ಟಿದ್ದೀರಾ? ಇಲ್ಲ ಸರ್, ಪಾಸ್ಬುಕ್ ಏನು ಅವ್ರು ಕೊಟ್ಟಿಲ್ಲ ಸರ್. ಪಾಸ್ಬುಕ್ ಮಾಡ್ಕೊಟ್ಟಿಲ್ವಾ? ಮಾಡ್ಕೊಟ್ಟಿಲ್ಲ ಸರ್. ಸಂಘ ಪಾಸ್ಬುಕ್ ಅವ್ರು ಮಾಡ್ಕೊಡೋವರೆಗೂ ನೀವು ಕಟ್ಟಕ್ಕಲ್ಲ ಅಂತ ಹೇಳಿ. ನಿಮ್ಮ ಹೆಸರಿಗೆ ಸಂಘದ ಹೆಸರಿಗೆ ಒಂದು ಪಾಸ್ಬುಕ್ ಬರ್ತದೆ ಬ್ಯಾಂಕಿಂದ. ಬ್ಯಾಂಕಿಂದ ಸಂಘದ ಹೆಸರಿಗೆ ಪಾಸ್ಬುಕ್ ಕೊಟ್ಟಿಲ್ಲ ಅವರು. ಯಾಕೆಂದ್ರೆ ಅವರು ವೀರೇಂದ್ರ ಹೆಗ್ಡೆ ಹೇಳಿರೋದು ಬ್ಯಾಂಕಿಂದ ಲೋನ್ ಕೊಡ್ಸಿರೋದು ನಾವು ಕೊಟ್ಟಿಲ್ಲ ಅಂತ ಹೇಳವ್ರೆ. ಹೌದು ಸರ್. ಹಂಗಿದ್ಮೇಲೆ ಸಂಘಕ್ಕೆ ಒಂದು ಅಕೌಂಟ್ ಬುಕ್ ಇರ್ಬೇಕಲ್ವಾ? ನೀವು ಕಟ್ಟಿರೋ ಉಳಿತಾಯ ದುಡ್ಡಿಗಾಗ್ಲಿ, ನೀವು ತಗೊಂಡಿರೋ ಸಾಲಕ್ಕಾಗ್ಲಿ, ತಿರ್ಗಾ ಮರುಪಾವತಿ ಮಾಡಿರೋ ಲೆಕ್ಕಕ್ಕಾಗ್ಲಿ, ಪ್ರತಿಯೊಂದು ಲೆಕ್ಕಕ್ಕೆ ಒಂದು ಅಕೌಂಟ್ ಬುಕ್ ಇರ್ಬೇಕಲ್ವಾ? ಹೌದು ಸರ್, ಹೌದು. ಅವ್ ಅಕೌಂಟ್ ಬುಕ್ ಕೊಟ್ಟಿಲ್ವಲ್ಲ? ಅಕೌಂಟ್ ಬುಕ್ ನಿಮ್ಗೆ ಲೆಕ್ಕ ಬೇಕಲ್ವಾ? ಅವ್ರದ್ದು ಸಾವಿರಾರು ರೂಪಾಯಿ, ಲಕ್ಷಾರು ರೂಪಾಯಿ ಲೆಕ್ಕ ಕೇಳ್ತಾರೆ. ನಿಮ್ದು 10 ರೂಪಾಯಿ ಆಗ್ಲಿ 20 ರೂಪಾಯಿ ಆಗ್ಲಿ ಅದ್ರದ್ದು ಲೆಕ್ಕ ಬೇಕಲ್ವಾ? ಹೌದು ಸರ್. ನಿಮ್ ಲೆಕ್ಕನೇ ಕೊಟ್ಟಿಲ್ವಾ? ಲೆಕ್ಕ ಅವ್ರ ಬುಕ್ಕಲ್ಲಿ ಐತೆ ಅಂತ ಹೇಳ್ತಾರೆ. ಆ ಬುಕ್ ನಾವು ತಗೊಂಡೋಗಿ ಒಂದ್ ಕಂಪ್ಲೇಂಟ್ ಕೊಟ್ರೆ ನಡೀತದ? ಇಲ್ಲಾಂದ್ರೆ ಒಂದ್ ಕೋರ್ಟ್ಗೆ ಹಾಕಿದ್ರೆ ನಡೀತದ? ಇಲ್ಲಾಂದ್ರೆ ಆ ಬುಕ್ಕಲ್ಲಿ ತಗೊಂಡೋಗಿ ಒಂದ್ ಬ್ಯಾಂಕಲ್ಲಿ ಅಡ ಇಟ್ಟು ನಾವು ಸಾಲ ತಗೊಂಡ್ಬಂದ್ರೆ ಕೊಡ್ತಾರ ಸಾಲವ? ಇಲ್ಲ ಸರ್. ಆ ಬುಕ್ ಯಾತಕ್ಕೆ ಪ್ರಯೋಜನ ಆಯ್ತದೆ? ಒಂದು ಅಂಗಡಿ ಚೀಟಿ ತರ ಆಯ್ತದ ಅದು. ಹೌದು ಸರ್, ಹೌದು. ಆ ಬುಕ್ಕಲ್ಲಿ ನಾವು ದುಡ್ಡು ಕಟ್ಕೊಂಡೇ ಇಲ್ಲ, ಈಸ್ಕೊಂಡೇ ಇಲ್ಲ, ನೀವು ನಮ್ ಕಟ್ಟೆ ಇಲ್ಲ ಅಂದ್ಬಿಟ್ಟು ಇವ್ರು ತಪ್ಪಿಸ್ಕೊಂಡ್ರೆ ಬ್ಯಾಂಕ್ನವರು ಬಿಡ್ತಾರ? ಇವ್ರು ಬ್ಯಾಂಕಿಂದ ಕೊಟ್ಟಿರೋದು ಲೋನ್ ಅಂತ ಹೇಳ್ತಾವ್ರಲ್ಲ. ಹೌದು ಸರ್. ಅದರಿಂದ ಬ್ಯಾಂಕ್ ಡೀಟೇಲ್ಸ್ ನಮಗೆ ಬೇಕು. ಬ್ಯಾಂಕ್ ಡೀಟೇಲ್ಸ್ ಬರೋವರೆಗೂ ನಾವು ಕಟ್ಟಲ್ಲ ಅಂತ ಹೇಳಿ. ಹೌದು ಸರ್. 1 ಪಾಯಿಂಟ್ ಅದು ಕೊಡೋಕ್ಕೆ ಆಗಲ್ಲ ಅಂದ್ರೆ ನಾವು ಕಟ್ಟಕ್ಕಿಲ್ಲ. ನೀವು ಕೋರ್ಟ್ ನೋಟಿಸ್ ಕಳಿಸಿ, ಪೊಲೀಸ್ ಕಂಪ್ಲೇಂಟ್ ನಮ್ಮ ಮೇಲೆ ಕೊಡಿ, ನಾವಲ್ಲಿ ಮಾತಾಡ್ತೀವಿ ಅಂತ ಹೇಳಿ. ಓಕೆ ಸರ್, ಓಕೆ ಸರ್. ಯಾಕೆ ಕಟ್ಟಕ್ ಹೋಗ್ಬೇಡಿ, ನಿಮ್ದು ದಾಖಲಾತಿ ಬೇಕಲ್ವಾ? ಹೌದು ಸರ್, ಹೌದು. ಯಾವ್ದು ದಾಖಲಾತಿ ಇಲ್ದಲೆ ಯಾರಿಗೆ ಅಂತ ಕಟ್ತೀರಾ? ಆಮೇಲೆ ನಿಮ್ಗೆ ದುಡ್ಡು ಹಾಕಿರೋದು ಲೋನು ಅಕೌಂಟ್ ನಿಮ್ಮ ಪರ್ಸನಲ್ ಅಕೌಂಟಿಗೆ ತಾನೇ ದುಡ್ಡು ಹಾಕಿರೋದು? ಹೌದು ಸರ್, ನಮ್ಮ ಪರ್ಸನಲ್ ಅಕೌಂಟಿಗೆ ನಮ್ದು ಯಾವ್ದು SB ಅಕೌಂಟ್ ಇದೆ ಆ ಅಕೌಂಟ್ಗೆ ಇಸ್ಕೊಂಡು ಹಾಕೊಟ್ಟಿದ್ದಾರೆ. ನಿಮ್ಮ ಪರ್ಸನಲ್ ಅಕೌಂಟ್ಗೆ ಅವ್ರು ದುಡ್ಡು ಲೋನ್ ಹಾಕಂಗೆ ಇಲ್ಲ. ಅವ್ರೇನಾದ್ರು ನಿಮ್ಮ ಸಂಘದ ಅಕೌಂಟ್ಗೆ ಹಾಕ್ಬೇಕು. ಈ ಶಕ್ತಿ ಇವೆಲ್ಲ ಐತಲ್ಲ, ಹಾಂ ಸರ್, ಅದ್ರೆಲ್ಲ ನೋಡಿ ಸದಸ್ಯರು ಅಕೌಂಟ್ ಮಾಡಿಸಿರ್ತಾರೆ, ಆ ಅಕೌಂಟ್ಗೆ ದುಡ್ಡು ಹಾಕಿ ಕೊಡ್ತಾರೆ. ಆ ಅಕೌಂಟ್ ಅಲ್ಲಿ ನೀವು ಹೋಗ್ಬಿಟ್ಟು ಸದಸ್ಯರುಗಳು ಯಾರು ಲೋನ್ ಮಾಡಿಸಿರ್ತಾರೋ ಅವ್ರು ಹೋಗಿ ಸದಸ್ಯರು ಬ್ಯಾಂಕಲ್ಲಿ ಹೋಗಿ ತಗೊಂಬತ್ತಾರೆ. ಹೌದು ಸರ್, ಹೌದು. ಇವ್ರು ಆತರ ಇಲ್ವಲ್ಲ, ನಿಮ್ ಪರ್ಸನಲ್ ಅಕೌಂಟ್ಗೆ ಹಾಕಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟವರು? ಇವ್ರಿಗೆ ಪರ್ಸನಲ್ ಅಕೌಂಟ್ ಅಲ್ಲಿ ಹಾಕದ್ಮೇಲೆ ಅದು ದುಡ್ಡು ಕಂತ ಪರ್ಸನಲ್ ಅಕೌಂಟ್ ಅಲ್ಲೇ ಕಟ್ ಮಾಡ್ಕೊಳಕ್ ಹೇಳಿ. ನೀವು ಫೋನ್ ಪೇ, ಗೂಗಲ್ ಪೇ ಯಾವ್ದು ಯೂಸ್ ಮಾಡುವಾಗ ಕಳಿಸ್ಬೇಡಿ. ನಮ್ಮ ಅಕೌಂಟ್ಗೆ ನೀವು ಪರ್ಸನಲ್ ಅಕೌಂಟ್ಗೆ ದುಡ್ಡು ಹಾಕಿದ್ರಲ್ವಾ, ಪರ್ಸನಲ್ ಅಕೌಂಟ್ ಅಲ್ಲೇ ನೀವು ಕಟ್ ಮಾಡ್ಕೊಳ್ಳಿ. ವಾರಕ್ಕೆ ಕಟ್ ಮಾಡ್ಕೊತೀರಾ, ಅಲ್ಲಿ ತಿಂಗಳಿಗೆ ಕಟ್ ಮಾಡ್ಕೊತೀರಾ, ಆಟೋಮೆಟಿಕ್ ನೀವೇ ಕಟ್ಕೊಳ್ಳಿ. ಅಲ್ಲಿ ದುಡ್ಡು ನಮ್ಮ ಅಕೌಂಟ್ ಅಲ್ಲಿ ಕಂತಿನ ದುಡ್ಡು ಇದೆ, ನೀವು ಕಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಕಂತಿನ ದುಡ್ಡು ಇರೋದು ತೋರಿಸ್ತೀವಿ ಐತೆ ಅಂತ, ಬ್ಯಾಂಕಲ್ಲಿ ಹೋಗಿ ನಮ್ಮ ಅಕೌಂಟ್ ಅಲ್ಲಿ ಆಟೋಮೆಟಿಕ್ ಕಟ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನಾವು ಕಟ್ಟಲ್ಲ. ಈ ಕೋರ್ಟ್ ನೋಟಿಸ್ ಕಳಿಸ್ತೀರ, ನಮ್ಮ ಡೀಟೇಲ್ ಎಲ್ಲ ಬರ್ಬೇಕು ಅಂದ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ. ಓಕೆ ಸರ್, ಓಕೆ ಸರ್. ಮತ್ತೆ ಸರ್ ಅವರು ನಮ್ಗೆ ಇನ್ನೊಂದು ಏನು ಕ್ವಶನ್ ಅಂತಂದ್ರೆ ಸರ್, ಅವರು 7% ಅಷ್ಟೇನೆ ಬಡ್ಡಿ. 1 ಲಕ್ಷ ತಗೊಂಡ್ರೆ 1,07,000 ರೂಪಾಯಿ ಕಟ್ಟಿದ್ರೆ ನಿಮ್ಮ ಸಾಲ ಅಸಲು ಕ್ಲಿಯರ್ ಆಗುತ್ತೆ ಅಂತಾರೆ. ಸರಿ, ಅವ್ರು ಹೇಳಿದ್ರೆ, ಬಟ್ ಅವರು ಕಟ್ಟಿಸ್ಕೊಂತಿರೋದು ಬಡ್ಡಿ ಜಾಸ್ತಿನೇ ಇದೆ ಸರ್. ಸರಿ, ಅವ್ರು ಹೇಳಿದ ಲೆಕ್ಕ ಚೆನ್ನಾನೆ 1,07,000 ಬಡ್ಡಿ ಅಂತ ಹೇಳೋರಲ್ವಾ? ಈಗ ನಮ್ಗೆ ಈಗ 1 ಲಕ್ಷ ಕೊಡಿ, ನೆಕ್ಸ್ಟ್ ಇದೇ ಡೇಟ್ ವರ್ಷಕ್ಕೆ ಲೆಕ್ಕ ಹಾಕಿ 1 ವರ್ಷವರೆಗೂ ನಮ್ ಸಾಲ ಇಸ್ಕೊಳಕ್ ಬರಬೇಡಿ. ನೆಕ್ಸ್ಟ್ ಮುಂದೆ ಇದೇ ಡೇಟ್ ಅಲ್ಲಿ 1 ವರ್ಷಕ್ಕೆ ಕಳೆದು ನೀವು 1,07,000 ರೂಪಾಯಿ ಕೊಡ್ತೀನಿ ಇಸ್ಕೊತೀರಾ ಅನ್ನಿ. ಈಗ ಒಂದು ಉದಾಹರಣೆಗೆ 10ನೇ ತಾರೀಕಿಗೆ ಕೊಟ್ಟಿರ್ತೀರಾ ದುಡ್ಡ,
ಹೌದು ಸರ್. ನೆಕ್ಸ್ಟ್ ಬರೋ ವರ್ಷದಲ್ಲಿ ಅದೇ 10ನೇ ತಾರೀಕಿಗೆ ನಾವು ಕೊಡ್ತೀವಿ. ಹಾ 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 1,07,000 ಇಸ್ಕೊಳ್ಳಿ ಇವತ್ತು 1 ಲಕ್ಷ ಕೊಟ್ರೆ. ಹಾ 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 ಆ ತರ ಬರ್ತೀರಾ ನೀವು ಅಂತ ಕೇಳಿ. ಲಕ್ಷಕ್ಕೆ 7,000 ಬಡ್ಡಿ ಅಂದ್ಮೇಲೆ ಒಟ್ಟಿಗೆ ಕೊಟ್ಬಿಡ್ತೀವಿ. 1,07,000 ಒಂದೇ ಸತಿ ಕ್ಲಿಯರ್ ಮಾಡ್ತೀವಿ ನಾವು. ನೀವು ಕ್ಲಿಯರ್ ಮಾಡ್ಕೊತೀರಾ? ಆ ತರ ಕೇಳಿ. 7,000 ಅಂತ ಯಾಕೆ ಸುಳ್ಳು ಹೇಳ್ತಾ ಇದೀರಾ? ನೀವು ಲೆಕ್ಕ ಕೊಡಕ್ಕೆ ನಮ್ಗೆ ಡಾಕ್ಯುಮೆಂಟ್ ಮುಖಾಂತರ ನಮ್ಗೆ ಪಾಸ್ಬುಕ್ ಎಲ್ಲ ಕೊಡಿ. ಇಲ್ಲ ಸುಳ್ಳು ಹೇಳಿ ನಮ್ಗೆ ಇದು ಮಾಡಬೇಡಿ. ನಮ್ಗೆ ಪಾಸ್ಬುಕ್ ಅಲ್ಲಿ ಕೊಟ್ರೆ ಲೆಕ್ಕ ನಮ್ಗೆ ಸಿಗ್ತದೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ. ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲೇ ನಮ್ಗೆ ಡೀಟೇಲ್ ಇರ್ತದೆ. ನಾನು ಏನೇ ವ್ಯವಹಾರ ಮಾಡಿದ್ರು ನಮ್ಗೆ ಡೀಟೇಲ್ ಸಿಗ್ತದೆ. ನಿಮ್ಮ ಈ ಅಂಗಡಿ ಚೀಟಿ ಬುಕ್ ತಗೊಂಡೋಗಿ ಕಸಕ್ಕೆ ಹಾಕಿ ಅದ್ರಲ್ಲಿ ನಮ್ಗೆ ಲೆಕ್ಕ ಬೇಕಾಗಿಲ್ಲ. ಅದು ಯಾವ್ದಾದ್ರು ಕಾನೂನು ರೀತಿಯಲ್ಲಿ ನಡೀತದೆ ಅನ್ನೋದಾದ್ರೆ ಕೇಳಿ. ಅದ್ರಲ್ಲಿ ಕಾನೂನು ರೀತಿಯಲ್ಲಿ ಆ ಬುಕ್ ಅಲ್ಲಿ ನಡೆಯಲ್ಲ. ಲೆಕ್ಕಾಚಾರಕ್ಕೆ ನೀವು ವಾರ ಕಲೆಕ್ಷನ್ ಮಾಡೋದೇ ತಪ್ಪು. ಮೊದಲು ತಪ್ಪು. ತಿಂಗಳಿಗೆ ಒಂದ್ಸತಿ ಇಲ್ಲ 3 ತಿಂಗಳ ಒಂದ್ಸತಿ ಅದು ಸದಸ್ಯರುಗಳ ತೀರ್ಮಾನ ತಗೋಬೇಕು. ನಾವು ಯಾವ ತಿಂಗಳಲ್ಲಿ ತಿಂಗಳಿಗೆ ಒಂದ್ಸತಿ ಕಟ್ಟೋದೋ ಇಲ್ಲ 6 ತಿಂಗಳು ಕಟ್ಟೋದೋ ಇಲ್ಲ 3 ತಿಂಗಳು ಕಟ್ಟೋದೋ ಅಂದು ಸದಸ್ಯರುಗಳ ತೀರ್ಮಾನ ತಗೊಂಡು ಕಂತನ ಅವರೇ ಬ್ಯಾಂಕಿಗೆ ಪಾವತಿ ತಗೊಂಡೋಗಿ ಅವರೇ ಮಾಡ್ಬೇಕು ಬ್ಯಾಂಕ್ಗೆ. ಇವ್ರು NLL ಸ್ಕೀಮ್ ಅಲ್ಲಿ ಮಾಡಿ ಸಬ್ಸಿಡಿ ಬರ್ತದೆ ಸರ್ಕಾರದಿಂದ 3.5% ಸಬ್ಸಿಡಿ ಬರ್ತದೆ. ಆ ಸಬ್ಸಿಡಿನೂ ನಿಮ್ ಇಂದ ಅವ್ರು ತಿಂತ ಕುಂತವ್ರೆ. ಯಾವ ತರ ತಿಂತವ್ರೆ ಅಂದ್ರೆ ನಿಮ್ದೇ ಆಧಾರ್ ಕಾರ್ಡು, ನಿಮ್ದೇ ಪಾನ್ ಕಾರ್ಡು, ನಿಮ್ದೇ ಬ್ಯಾಂಕ್ ಸ್ಟೇಟ್ಮೆಂಟ್, ನಿಮ್ದೇ ಉಳಿತಾಯ ದುಡ್ಡು ಇದೆಲ್ಲ ನಿಮ್ ಕೈಲಿ ಅಗ್ರಿಮೆಂಟ್ ಬರ್ಸ್ಕೊಂಡವ್ರೆ. ನೀವೇ ಹೋಗಿ ಖುದ್ದಾಗಿ ಬ್ಯಾಂಕ್ಗೆ ನಮ್ಮ ಅಕೌಂಟ್ ಅಲ್ಲಿ ಅವ್ರು ವ್ಯವಹಾರ ಮಾಡಕ್ಕೆ ಕೊಡ್ತಾ ಇದೀವಿ, ನಮ್ಗೆ ಅಧಿಕಾರ ಇಲ್ಲ ಅಂದ್ಬಿಟ್ಟು ನೀವೇ ಬರ್ಕೊಟ್ಟಿದ್ದೀರಾ. ಆ ರೀತಿ ಅವ್ರು ನಿಮ್ತ ಯಾಮರ್ಸವ್ರೆ. ನೀವ್ ಬರ್ಕೊಟ್ಟಿರೋದಿಲ್ಲ. ನೀವೇನೋ ಯಾರಿಗೋ ಅದಕ್ಕೆ ಸೈನ್ ಹಾಕಿ ಇಲ್ಲಿಗೆ ಸೈನ್ ಹಾಕಿ ಅಲ್ಲಿಗೆ ಸೈನ್ ಹಾಕಿ ನಟಿಗೆ ಸೈನ್ ಹಾಕ್ಬಿಟ್ರಿ. ಆದ್ರೆ ಅವ್ರು ಆತರ ಅಲ್ಲಿ ಏನೈತೆ ಅಂದ್ರೆ ನೀವು ಬ್ಯಾಂಕ್ ಕೊಟ್ಟಿರೋ ರೀತಿಲಿ ಇದೆ. ಅದಕ್ಕೆ ಇವ್ರು CC ಅಕೌಂಟ್ ಅಂತ ಮಾಡಿರೋದು. CC ಅಕೌಂಟ್ ಅಂತ ಅವ್ರು ಮಾಡಂಗಿತ್ತಿಲ್ಲ. ಅವ್ರ ಏನಾದ್ರು ನಿಮ್ಮ DP ಲಿಮಿಟ್ ಅಂತ 15 ಲಕ್ಷ ಅಂತ ಮೇಲ್ಗಡೆ ತೋರಿಸಿದಾರೆ. ಅವರು OD ಅಕೌಂಟ್ ಒಂದು, CC ಅಕೌಂಟ್ ಒಂದು, ಸೆಟ್ಲ್ಮೆಂಟ್ ಅಕೌಂಟ್ ಅಂತ ಮಾಡವ್ರೆ. 3 ಅಕೌಂಟ್ ಐತೆ. OD ಅಕೌಂಟ್ ಅಲ್ಲಿ ನಿಮ್ಮ OD ಅಕೌಂಟ್ ನಿಮ್ಮ ಹೆಸರಿಗೆ ಮಾಡ್ಬಿಟ್ಟು 2 ಲಕ್ಷ ಅದ್ರಲ್ಲಿ ಅಮೌಂಟ್ ಅವರೇ ಇಟ್ಟಿರ್ತಾರೆ OD ಅಕೌಂಟ್ ಅಲ್ಲಿ. CC ಅಕೌಂಟ್ ಅನ್ನೋದು ನಿಮ್ದು ಅಗ್ರಿಮೆಂಟ್ ಬರ್ಸ್ಕೊಂಡು ನಿಮ್ಮನ್ನ ಯಾಮಾರ್ಸಿರೋದು. ನೀವೇ ಖುದ್ದಾಗಿ ಬರ್ಕೊಟ್ಟಿದ್ರ ನನ್ನ ಅಕೌಂಟ್ ಒಳಗೆ ಅವ್ರು ವ್ಯವಹಾರ ಮಾಡಬಹುದು, ನಾನ್ ವ್ಯವಹಾರ ಮಾಡಲ್ಲ, ನನಗ್ ಮಾಡಕ್ಕೆ ಅಧಿಕಾರ ನನಗಿಲ್ಲ ಅಂದ್ಬಿಟ್ಟು ನೀವು ಮಾಡಿದ್ರ. ಅದ್ರೊಳಗೆ ನೀವು ತಗೊಳಂಗೂ ಇಲ್ಲ, ಹಾಕಂಗೂ ಇಲ್ಲ. ಅದ್ರೊಳಗೆ ಏನ್ ನಡೀತಿದೆ ಅಂತ ನೀವು ನೋಡಂಗಿಲ್ಲ ನಿಮ್ಮ ಅಕೌಂಟ್ ಒಳಗೆ. ಅವ್ರಿಗೆ ನೀವು ಬರ್ಕೊಟ್ಬಿಟ್ಟಿದ್ದೀರಾ. ಎಲ್ಲಾ ಅಧಿಕಾರ ಅವ್ರಿಗೆ ಕೊಟ್ಬಿಟ್ಟಿದ್ದೀರಾ. ಆತರ ನಿಮ್ ಯಾಮರ್ಸವ್ರೆ. ಅದು ನಿಮ್ಗ್ ಗೊತ್ತಾ ಅದು ಯಾಮರ್ಸಿರೋದು? ಇಲ್ಲ ಸರ್, ಇಲ್ಲ. ಅದು ಆತರ ಮಾಡವ್ರೆ. ಅದರಿಂದ ನಮ್ಗೆ ಬ್ಯಾಂಕಿನ ಡೀಟೇಲ್ಸ್ ಬರೋವರೆಗೂ ನಾವು ಕಟ್ಟಲ್ಲ. ಕೋರ್ಟ್ ನೋಟಿಸ್ ಕಳಿಸಿ. ಇಲ್ಲ ಅಂದ್ರೆ ನನ್ನ ಅಕೌಂಟ್ ಅಲ್ಲಿ ದುಡ್ಡಿದೆ, ನೀವು ಯಾವ ಅಕೌಂಟ್ ಹಾಕಿದಿರೋ ಅದೇ ಅಕೌಂಟ್ ಅಲ್ಲಿ ದುಡ್ಡಿದೆ, ಕಂತ್ ಕಟ್ ಮಾಡ್ಕೊಳ್ಳಿ. ಆಮೇಲೆ ವಾರ RBI ಅಲ್ಲಿ ಕಟ್ ಮಾಡೋಂತ ರೂಲ್ಸ್ ಇಲ್ಲ. ವಾರ ಕಟ್ಟಿಸ್ಕೊಳಂಗೂ ಇಲ್ಲ. ಕ್ಯಾಶ್ ಕಲೆಕ್ಷನ್ ಮಾಡಂಗಿಲ್ಲ. ನಾವು ಕಾನೂನು ರೀತಿಯಲ್ಲಿ ಕ್ಯಾಶ್ ಕೊಡಲ್ಲ. 2000 ಒಳಗಡೆ ಬರ್ತೀರಾ ಕ್ಯಾಶ್ ಕೊಡ್ತೀರಿ ಅಷ್ಟೇ. ವ್ಯವಹಾರ ಮಾಡ್ಬೇಕಾಗಿರೋದು ಮೋದಿನೇ ಹೇಳವ್ರೆ. ಅದು ಬಿಟ್ಟು ನಾವೆಲ್ಲ ಆನ್ಲೈನ್ ವ್ಯವಹಾರನೇ ಅಂತ ಹೇಳಿ. ಓಕೆ ಸರ್, ಓಕೆ ಸರ್. ಕಂಪ್ಲೇಂಟ್ ಕೊಡಿ. ಸರಿ ಸರ್. ಇದು ನಮ್ಮ ಮೇಲೆ ಅವ್ರು ಏನು ಮಾಡಕ್ ಆಗಲ್ಲ ಅಲ್ವಾ ಸರ್? ಏನು ಮಾಡಕ್ಕಾಗಲ್ಲ. RBI ಲೈಸೆನ್ಸ್ ತಗೊಂಬಂದಿನಿ. ಅವ್ರು ಏನ್ ಮಾಡಕ್ಕೆ RBI ಲೈಸೆನ್ಸ್ ಇಲ್ವಲ್ಲ. ಕಟ್ಬೇಕು. ಸಿಂಗ್ಯುಲರ್ ವರ್ಡ್ ಅಲ್ಲಿ ಮಾತಾಡೋದು ಬೋಳಿ ಮಗನ ಹಂಗೆ ಹಿಂಗೆ ತಗೊಂಡಿಲ್ವೇನೋ, ತಿಂದಿಲ್ವೇನೋ, ಮಾಡಿಲ್ವೇನೋ ಅಂತ ಹೇಳಿ ಕಟ್ಟಿಸ್ಕೊಳಕ್ ಬರ್ತೀನಿ ಅಂತ ಅಂತಾರಲ್ಲ ಅವ್ರ ಯೂಸ್ ಮಾಡಂಗಿಲ್ಲ. ಕೆಟ್ಟ ಮಾತಲ್ಲಿ ಮಾತಾಡಂಗಿಲ್ಲ. ಅದನ್ನ ವಿಡಿಯೋ ಮಾಡ್ಕೊಳ್ಳಿ. ಅವ್ರು ಏನಾರು ಕೆಟ್ಟ ಮಾತಲ್ಲಿ ಮಾತಾಡಿದ್ರೆ ವಿಡಿಯೋ ಮಾಡ್ಕೊಳ್ಳಿ. ಕಾಲ್ ರೆಕಾರ್ಡಿಂಗ್ ಬೈದ್ರೆ ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ. ಅದನ್ನ ವಿಡಿಯೋ ಮಾಡ್ಬಿಟ್ಟು ನಮ್ಗೆ ಕಳಿಸ್ಕೊಡಿ. ಕಂಪ್ಲೇಂಟ್ ಕೊಡಿ. ಆ ವಿಡಿಯೋ ಮುಖಾಂತರ ಕಾಲ್ ರೆಕಾರ್ಡಿಂಗ್ ಏನೋ ಮಾತಾಡೋದು ಅದ್ರ ಮುಖಾಂತರ ಕಂಪ್ಲೇಂಟ್ ಕೊಡಿ. ಅವ್ರ ನಿಮಗೆ ಬೆದರಿಸೋದು, 4 ಜನ ಮುಂದೆ ಮರ್ಯಾದೆ ತೆಗಿಯೋದು, ಆಮೇಲೆ ಎಷ್ಟು ಮಾಡಿದಾರೆ ಅಂದ್ರೆ ಇರಬಾರ್ದು ನಾವು ಅಂತ ನಂಗೆ ಎಷ್ಟೋ ಸಲ ಹಂಗಂತಲೇ ಅನ್ನಿಸ್ಬಿಟ್ಟಿದೆ. ಇಲ್ಲ ಆತರ ಕೆಟ್ಟ ನಿರ್ಧಾರ ತಗೊಳಕ್ ಹೋಗ್ಬೇಡಿ. ಅವ್ರನ್ನ ಎದುರಿಸಿ ಓಡಿಸ್ಬೇಕು. ಯಾಕಂದ್ರೆ ಅವ್ರು RBI ಲೈಸೆನ್ಸ್ ಇಲ್ಲ. ಆಮೇಲೆ ಜಿಲ್ಲೆ ಒಳಗಡೆನು ಲೈಸೆನ್ಸ್, ಪಂಚಾಯತಿ ಲೈಸೆನ್ಸ್ ಅಂತ ಬರ್ತದೆ. ಒಂದು ಪಂಚಾಯತಿ ಲೈಸೆನ್ಸ್ ಮಾಡ್ತಾರೆ. 35 ಕಿಲೋಮೀಟರ್ ಗಂಗಾಳಿಗೆ ಮಾತ್ರ ಸಂಘ ನಡಿಬೇಕದು. ಇವರು ಇದ್ರಲ್ಲಿ ಬೆಳ್ತಂಗಡಿಲಿ ಮಾಡಿದ್ದಾರೆ. ಅಲ್ಲಿ ಮಾಡಿರೋದು ಅಲ್ಲಿ 35 ಕಿಲೋಮೀಟರ್ ಅಷ್ಟೇ. ಅಲ್ಲಿ ಬೇರೆ ಅಕೌಂಟ್ ಓಪನ್ ಮಾಡೋರು. ಅದ್ರೊಳಗೆ ಏನು ಅಮೌಂಟ್ ಹಾಕಿಲ್ಲ, ನಿಮ್ಮ ಅಟ್ಯಾಚ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಇಲ್ಲಿ ಎಲ್ಲಾನು ಮಾಡ್ಬೇಕು. ಇಲ್ಲಿ ಒಂದು ಅವರು ಲೈಸೆನ್ಸ್ ತಗೋಬೇಕು. ಆ ಜಿಲ್ಲೆ ಒಳಗೂ ತಗೋಬೇಕು, ಹೋಬ್ಳಿ ಒಳಗೂ ತಗೋಬೇಕು. 35 ಕಿಲೋಮೀಟರ್ ಒಳಗಡೆ ಒಂದೊಂದ್ ಸಂಘ ಮಾಡ್ತಾರೆ. ಅಲ್ಲೇ ತಗೋಬೇಕು ಇವರು ಲೈಸೆನ್ಸ್ ಗಳು ಪಂಚಾಯತಿಯಿಂದ. ಆಮೇಲೆ RBI ಲೈಸೆನ್ಸ್ ತಗೋಬೇಕು ಇವರು. ಎರಡನ್ನೂ ಇಲ್ಲ ಇರ್ತವ. ಅದೇ ಇಲ್ದಲ್ಲಿ ಇವ್ರಿಗೆ ಅಕ್ರಮ ಬಡ್ಡಿ ದಂಧೆ ನಡೆಸೋ ಅಂತ ಅಧಿಕಾರನೂ ಇವ್ರಿಗೂ ಇತ್ತಿಲ್ಲ. ಅದಕ್ಕೆ ಇವರು ದೇವ್ರ ಹೆಸರಲ್ಲೂ ಅಕ್ರಮ ಬಡ್ಡಿ ನಡೆಸ್ತವ್ರೆ. ಆ ದೇವ್ರ ಫೋಟೋನು ಇಟ್ಟಿರೋವ್ರೆ. ಈ ಫೋಟೋ ಇಡಂಗಿಲ್ಲ ಈ ಬುಕ್ ಅಲ್ಲಿ. ಅವ್ರ ಫೋಟೋನು ದೇವ್ರ ಫೋಟೋನು 2 ಜಾಯಿಂಟ್ ಅಲ್ಲಿ ಇಟ್ಟವ್ರೆ.
ಅದಿಟ್ಟಿರೋದೇ ಅದ್ರಲ್ಲೇ ಅವ್ರಿಗೆ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇರೋದು ಅದೇ ಕ್ರಮ ತಗೋಬೇಕು ಅವ್ರ ಮೇಲೆ. ಈಗ ಅದೆಲ್ಲ ಕೇಸ್ ನಡೀತೈತೆ. ಅದರಿಂದ ಅದು ನೀವು ಜನಗಳೆಲ್ಲ ಒಗ್ಗಟ್ಟಾಗಿ ಒಂದ್ ಲಾಯರ್ ಮುಖಾಂತರ ಒಂದು ಕೇಸ್ ಕಂಪ್ಲೇಂಟ್ ಕೊಡ್ಬೋದು ಅದ್ರ ಮುಖಾಂತರನು. ಯಾಕಂದ್ರೆ ನಮ್ಮ ಹಿಂದೂ ದೇವಸ್ಥಾನ ಹೆಸರಲ್ಲಿ ಇವ್ರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾವ್ರೆ, ನಮ್ಗೆ ಅವಮಾನ ಆಯ್ತದೆ ಅಂದ್ಬಿಟ್ಟು ಅದು ಒಂದು ಕಂಪ್ಲೇಂಟ್ ಕೊಡ್ಬೋದು, ಲಾಯರ್ ಮುಖಾಂತರ ಕೊಡ್ಬೇಕು ಅದು. ಓಕೆ ಸರ್, ಓಕೆ ಸರ್. ಆಮೇಲೆ ಕೋರ್ಟ್ ಅಲ್ಲಿ ಇವರು ಅಫಿಡವಿಟ್ ಕೊಟ್ಟವ್ರೆ, ಹಿಂದೂಗಳ ದೇವಸ್ಥಾನನೇ ಎಲ್ಲ ಇದು ನನ್ನ ಸ್ವಂತ ಪ್ರಾಪರ್ಟಿ, ಇದು ಈ ಜೈನ್ ಟೆಂಪಲ್ ಅಂದ್ಬಿಟ್ಟು ಹಾಕವ್ರೆ. ಹಿಂದೂಗಳಿಗೂ ಅಧಿಕಾರನೂ ಇಲ್ಲ, ಪೂಜೆ ಮಾಡೋ ಅಧಿಕಾರನೂ ಇಲ್ಲ, ಯಾವ್ದು ಇಲ್ಲ, ಹಿಂದೂ ಟೆಂಪಲ್ಲೇ ಅಲ್ಲ ಅಂದ್ಬಿಟ್ಟು ಮಂಜುನ ದೇವಸ್ಥಾನನೇ ಅಲ್ಲ, ಅವ್ರಿಗೆ ಪೂಜೆ ಮಾಡೋ ಅಧಿಕಾರನೇ ಇಲ್ಲ ಹಿಂದೂಗಳಿಗೆ ಅಂತ ಹಾಕವ್ರೆ. ಆಮೇಲೆ ನಾವು ಕಟ್ಟೋ ದುಡ್ಡಲ್ಲಿ ಅತ್ಯಾಚಾರ, ರೇಪು, ಮರ್ಡ್ರು ಎಲ್ಲ ಐತೈತೆ. ನಾವು ಉಳಿತಾಯ ದುಡ್ಡು ಕಟ್ತೀವಿ, ಆಮೇಲೆ ಬಡ್ಡಿದು ಎಕ್ಸ್ಟ್ರಾ ಬಡ್ಡಿ ಕಟ್ತೀವಿ, ಆಮೇಲೆ ರಾಜಕೀಯ ಕಪ್ಪು ಹಣಗಳು ಹೋಯ್ತಾವೆ, ವೈಟ್ ಮನಿ ಆಯ್ತಾವೆ. ಆ ದುಡ್ಡಿಂದಲೂ ಅತ್ಯಾಚಾರ, ರೇಪು, ಮರ್ಡ್ರು ಇವೆಲ್ಲ ನಡೀತೈತೆ. ಆ ದುಡ್ಡಿಗೂ ನಾವು ಸಪೋರ್ಟ್ ಕೊಟ್ಟು ಅವ್ರಿಗೆ ದುಡ್ಡು ಜಾಸ್ತಿ ಕೊಡ್ತಾ ಇದೀವಿ. ನಮ್ಮ ಕಡೆಯಿಂದಲೇ ಬಡ್ಡಿನೂ ಜಾಸ್ತಿ ಕೊಟ್ಟು ಉಳಿತಾಯನೂ ಕೊಟ್ಟು ಇದ್ರಿಂದಲೂ ನಾವು ಅವ್ರನ್ನ ಕೆಟ್ಟ ಬುದ್ಧಿಗೆ ನಾವೇ ಜಾಸ್ತಿ ಸಪೋರ್ಟ್ ಕೊಡ್ತಾ ಇದೀವಿ ದುಡ್ಡು ಕೊಟ್ಟು ಅವ್ರಿಗೆ. ಅದರಿಂದ ಇವೆಲ್ಲಾನು ಸ್ಟಾಪ್ ಮಾಡ್ಬೇಕಾಗೈತೆ. ಅವ್ರ ಮೇಲೆ ಕ್ರಮ ತಗೊಳ್ಳೋವರೆಗೂ ನಾವು ಇದೆಲ್ಲಕ್ಕೆ ಸಪೋರ್ಟ್ ಇರ್ಬೇಕು. ಸೌಜನ್ಯ ಹೋರಾಟಕ್ಕೂ ನೀವು ಬೆಂಬಲ ಕೊಡ್ಬೇಕು. ಖಂಡಿತ ಸರ್, ಖಂಡಿತ ಸರ್. ಇದು ಹೌದು ಸರ್. ಇದು ಈ ತರ ಒಂದು ನಮ್ಮ ಮಾಡಬಾರ್ದ ಕೆಲ್ಸಗಳನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಹೆಸರು ಹೇಳ್ಕೊಂಡು ಒಂದು ಭಯ ಪಡಿಸ್ಕೊಂಡು ಮಾಡ್ತಿದಾರೆ ಅಂದ್ರೆ ಅದು ತಪ್ಪೇ ಸರ್. ಅದು KEB ಎಂಪ್ಲಾಯ್ ಆಗಿದ್ದೀನಿ ಸರ್, ನಾನು ಒಬ್ಬ ಸರ್ಕಾರಿ ನೌಕರ ಆಗಿದ್ದೀನಿ, ನಮ್ಮ ಮನೆ ರಸ್ತೆಲ್ ತಗೊಂಡಿದ್ದೀನಿ, ನಾನು ಕೂಡ ತಗೊಂಡಿದ್ದೀನಿ. ಇದರಲ್ಲಿ ಎಷ್ಟೋ ಜನ ಲಾಯರ್ಗಳು ಯಾಮಾರವ್ರೆ, ಪೊಲೀಸ್ ಅಧಿಕಾರಿಗಳು ಮನೆ ಕಡೆ ಯಾಮಾರವ್ರೆ, ಎಂತೆಂತ ದೊಡ್ಡ ದೊಡ್ಡ ಇವರೆಲ್ಲ ಅದಕ್ಕೆ ಯಾಮಾರವ್ರೆ. ಇವ್ರಿಗೆ ಅಷ್ಟು ದೇವಮಾನ ಅಂದ್ಬಿಟ್ಟು ಜನಗಳಿಗೆ ದೇವ್ರ ಮೇಲೆ ಭಯ ಹುಟ್ಟಿಸ್ಬಿಟ್ಟವ್ರೆ. ಹೌದು ಸರ್. ದೇವ್ರ ಮಂಜುನಾಥ ದೇವ್ರ ಹಂಗ್ ಮಾಡ್ತದೆ, ಹಿಂಗ್ ಮಾಡ್ಬಿಡ್ತದೆ, ದೇವ್ರ ದುಡ್ಡು ಹಂಗೆ ಹಿಂಗೆ ಸರ್. ಅದು ಜೈನಿಗ್ಸ್ ಸರ್, ಅದು ಜೈನರು. ಅವರು ವೀರೇಂದ್ರ ಅವರು ಹೆಗ್ಡೆ ಅಂತ ಅನ್ನೋರು ಜೈನ್ರು ಅವರು. ಜೈನ್ರು. ಆದ್ರೆ ಏನು ಅಂದ್ರೆ ಇಲ್ಲಿ ಜನಗಳಿಗೆ ಯಾಮರ್ಸಕ್ಕೆ ಹೆಗಡೆ ಅಂತ ಇದ್ ಮಾಡ್ಕೊಂಡವ್ರೆ. ಅದು ಹೆಗಡೆ ಅಂತ ಪಟ್ಟ ಅಂತ ಯಾತಕ್ ಬಂದ್ರೆ ಅಂದ್ರೆ ಒಂದು ದೇವಸ್ಥಾನಕ್ಕೆ ಧರ್ಮಾಧಿಕಾರಿ ಆಗಿರೋದಕ್ಕೆ ಹೆಗಡೆ ಅಂತ ಬರ್ತದ ಅಷ್ಟೇ. ಇವ್ರ ಹೆಸರು ವೀರೇಂದ್ರ, ಜೈನ್ ಅಂತ ಇರೋದು. ಆದ್ರೆ ಏನು ಅಂದ್ರೆ ಅಲ್ಲಿ ಧರ್ಮಾಧಿಕಾರಿ ಆಗಿರೋದ್ರಿಂದ ಹೆಗಡೆ ಅನ್ನೋದು ಬರ್ತದೆ. ಆ ಹೆಗಡೆ ಅನ್ನೋದು ಇವ್ರ ಹೆಸರು ಎರಡನ್ನೂ ಸೇರ್ಸ್ಬಿಟ್ಟು ವೀರೇಂದ್ರ ಹೆಗಡೆ ಅಂತ ಮಾಡವ್ರೆ. ವೀರೇಂದ್ರ ಹೆಗಡೆ ಅಂತ ಮಾಡಿದ್ದಾರೆ. ವೀರೇಂದ್ರ ಹೆಗಡೆ ಅನ್ನೋದಕ್ಕೆ ಈ ಧರ್ಮಾಧಿಕಾರಿಗೆ ಇದಕ್ಕೆ ಲೆಕ್ಕ ಇದ್ ಮಾಡಿರೋದು ಅವ್ರು ಜೈನರು. ಜನಗಳಿಗೆ ಇಲ್ಲಿ ಗೊತ್ತಾಯ್ತಲ್ಲ ಯಾಮಾರಿಸ್ತಾವ್ರೆ. ಅದ್ರಲ್ಲಿ ಈಗ ಕೋರ್ಟ್ ಅಲ್ಲಿ ಹಾಕಿರೋದು ಅವರೇ, ಇದು ಹಿಂದೂಗಳ ಟೆಂಪಲ್ ಅಲ್ವೇ ಅಲ್ಲ, ಇದು ನನ್ನ ಸ್ವಂತ ಟ್ರಾಫಿಟ್ ಅಂತ ಇದ್ ಮಾಡ್ಕೊಂಡ್ರೋದು. ಅದು ಜಾಗದ ಹೆಸರು ಇವ್ರ ಹೆಸರಿಗೆ ಮಾಡ್ಕೊಂಡವ್ರೆ. ದೇವಸ್ಥಾನ ಹೆಸರಲ್ಲಿ ಇದ್ದಿದ್ದು ಮಂಜುನಾಥ ಸ್ವಾಮಿ ಹೆಸರಲ್ಲೇ ಇತ್ತು ಅದು ಜಾಗ. ಕಂದಾಯನು ಕಟ್ಟಿರೋದೈತೆ ರೆಸಿಪ್ಟ್ ಆಗ್ಲದು, ಅದನ್ನು ಸಹ ಇವ್ರ ಹೆಸರಿಗೆ ಮಾಡಿಸ್ಕೊಂಡು ಇದ್ ಮಾಡವ್ರೆ. ಭಯಂಕರ ಮೋಸ ಮಾಡಕ್ಕೆ ಮಾಡ್ತಿದ್ದಾರೆ. ಇದು ಮೋಸ ಮಾಡ್ತಲ್ಲ ಇರೋ. ವಾರಕ್ಕೆ 10 ರಿಂದ 15 ಕೋಟಿ ಟ್ರಾನ್ಸ್ ಓವರ್ ಬರ್ತೈತೆ ಅಕ್ರಮ ಬಡ್ಡಿದ್ದು, ಮತ್ತೆ ಕಪ್ಪಣ, ರಾಜಕೀಯ ಕಪ್ಪಣ ಇವೆಲ್ಲ 15 ಕೋಟಿವರೆಗೂ ಬರ್ತೈತೆ ವಾರಕ್ಕೆ. ವಾರಕ್ಕೆ ಅಂದ್ರೆ ಇಲ್ಲಿ ಲೆಕ್ಕದ್ದಲ್ಲ, ಇದು ಕಾನೂನು ಮುದ್ರೆ ಇಲ್ಲ, ಇದು RBI ಲೈಸೆನ್ಸ್ ಮುಖಾಂತರ ಯಾವ್ದೂ ಇಲ್ಲ. ಇದು 15 ಕೋಟಿ ಬರೀ ಕ್ಯಾಶ್, ಆನ್ಲೈನ್ ಅಲ್ಲ. ಇದೀಗ ಭಾರತದಲ್ಲಿ ಯಾರು 15 ಕೋಟಿವರೆಗೂ ವಾರಕ್ಕೆ ಮಾಡಂತಾರೆ ಅವ್ರ ಕ್ಯಾಶ್ ಇಲ್ಲ ಸರ್, ಅಕ್ರಮವಾಗಿ. ಅದು ರಾಜಕೀಯ ದುಡ್ಡುಗಳೇ 50% ಐತೆ, 50% ನಮ್ಮ ಅಕ್ರಮ ಬಡ್ಡಿ ದಂಧೆಗಳಲ್ಲಿ ನಡೀತಾ ಇರೋದು. ಅದು ನಡೀತಾ ಇರೋದ್ರಿಂದ ಆಮೇಲೆ ಈಗ ಎಲೆಕ್ಷನ್ ಟೈಮಲ್ಲಿ ಅದೇ ದುಡ್ಡು ಜನಗಳಿಗೆ ಹಂಚಕ್ ಹಾಕ್ತಾರೆ ರಾಜಕೀಯದವರು. ಅದೇ ಅಲ್ಲಿಂದ ಬರ್ತದೆ ಎಲ್ಲಾ ದುಡ್ಡು ಕಪ್ಪಣಗಳು ಅಲ್ಲಿಟ್ಟವ್ರೆ. ಮತ್ತ ಅದೇನೋ ಒಂದು ಪ್ರಗತಿ ನಿಧಿ ಅಂತ ಹೇಳ್ಬಿಟ್ಟು ಇದು ಕಟ್ಟು ಅದು ಕಟ್ಟು, ವಾರಕ್ಕೆ ಇದು ಮಾಡು ಅದು ಮಾಡ್ತೀನಿ ಅಂತ ಅನ್ನೋದು, ಮತ್ತೆ ಯಾವ್ದು ರೆಸಿಪ್ಟ್ಗಳು ಕೊಡಲ್ಲ, ಯಾವ್ದು ಕೊಡಲ್ಲ. ಇದನ್ನೊಂದು ಕೊಡ್ತೀವಿ, ಯಾವ್ದೋ ಸ್ಟವ್ ಒಂದ್ ಕೊಡ್ತೀವಿ, ಇದ್ರತ್ತೊಂದು ಕೊಡ್ತೀವಿ, ಏನೋ ಸೋಲಾರ್ ಕೊಡ್ತೀವಿ ಅಂತ ಎಲ್ಲ ಅಂತಾರೆ. ಸೋಲಾರ್ ಅದು ಅವ್ರ ಕಡೆ ಒಬ್ರು ಕಂಟೆಕ್ಟ್ ಮಾಡಿ ಇದ್ ಮಾಡಿರೋದಲ್ಲಿ ಸೋಲಾರ್ ಕಂಪ್ನಿ ಅಂತ ಅದ್ ಮಾಡಿ ಅದ್ರ ಅವ್ರಿಗೆ ಸೇಲ್ ಆಗ್ಬೇಕು ಅಂತ ಅಂಗಡಿ ಲೆಕ್ಕಾಚಾರದಲ್ಲಿ ಸೇಲ್ ಆಗ್ಬೇಕು ಅಂತ ಬಿಟ್ಟು ಇದ್ರೊಳಗೆ ಮಾಡಿಸ್ತಾ ಇರೋದ. ಹೌದು ಸರ್. ಈಗ ಪ್ರತಿ ವಾರನೇ ಇಡೀ 50,000 ಯೂನಿಟ್ ಹೋಗ್ತೈತೆ ಅಂತಂದ್ರೆ ಅದ್ರ ಟರ್ನ್ ಓವರ್ ಬಂತು ಅವ್ರಿಗೆ, ಬಿಸ್ನೆಸ್ ಆಗಿದೆ. ಅದು ಬಿಸ್ನೆಸ್ಗೆ ಮಾಡಿಕೊಂಡಿರೋದು. ಪ್ರತಿಯೊಂದು ಬಿಸ್ನೆಸ್ ಅವರು ಎಲ್ಲದ್ರಲ್ಲೂ ಮಾಡ್ತಾ ಇರೋದು. ಈಗ ಮಾತ್ರೆ ಆಗ್ಲಿ, ಮೆಡಿಸಿನ್ ಆಗ್ಲಿ, ತೈಲ ಆಗ್ಲಿ, ಪ್ರತಿಯೊಂದು ಸುಮಾರು ಇದ್ರಲ್ಲೇ ಎಲ್ಲ ಬಿಸ್ನೆಸ್ ಮಾಡ್ತಾವ್ರೆ. 1-2 ಮಾಡ್ತಾ ಇಲ್ಲ, ಬೇಜ್ ಜನ ಅವರ ಬಿಸ್ನೆಸ್ಗಳು ಅವೆಲ್ಲಾನು ಅಕ್ರಮವಾಗೇ ಮಾಡ್ತಾ ಇರೋದು.
ಯಾವ್ದು ಕಾನೂನು ರೀತಿ ಯಾವ್ದು ಮಾಡ್ತಾ ಇಲ್ಲ. ಇದು ಕೇಸ್ಗಳು ಆಗಿದೆಯಾ ಸರ್ ಈಗ ಇದ್ರ ಬಗ್ಗೆ? ನಮ್ಗೆ ಈಗ ಹೌದೌದು, ನೋಡಿ ಇದು ಕೇಸ್ ಆಗಿದೆ. ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಸರ್ ಈಗ. ಕೇಸ್ ಆಗಿದೆ, ಎಲ್ಲ ಕೇಸ್ ನಡೀತಾವೆ ಕೋರ್ಟಲ್ಲಿ. ಅಂದ್ರೆ ಅದಿಲ್ಲ ಅಂದ್ರೆ ನಾವೇನು ನಾವು ಎದುರ ಅವಶ್ಯಕತೆ ಇಲ್ಲ ಅಲ್ವಾ ಸರ್ ಹಾಗಾದ್ರೆ? ಏನು ಎದುರಂಗಿಲ್ಲ. ಈಗ ನಾನೇ 2 ವರ್ಷ ಆಗೈತೆ ಕಟ್ಟಿ ನನ್ನ ಇದಕ್ಕೆ. ನಾವು ಅವ್ರ ಮೇಲೆ ಕಂಪ್ಲೇಂಟು ಕೊಟ್ಟಿದೀವಿ. ಮತ್ತೀಗೇನು ಕೋರ್ಟ್ಗೆ ಹಾಕ್ತಿವಿ, ನಿಮ್ಮನ್ನ ಕೋರ್ಟಲ್ಲಿ ಬರ್ಬೇಕು ಹಾಗೆ ಹೀಗೆ ಅಂತ ಆ ಥರ ಏನು? ಒಳ್ಳೇದು, ಅವ್ರು ನಮ್ಮ ಮೇಲೆ ಕೋರ್ಟ್ಗೆ ಹಾಕಿದ್ರು ತುಂಬಾ ಒಳ್ಳೇದು. ನಮ್ಗೆ ಸಿಬಿಲ್ ಎಲ್ಲ ಹೋಗುತ್ತೆ, ನಿಮ್ ಸಿಬಿಲ್ ಎಲ್ಲ ತೆಗ್ದಾಕ್ತಿವಿ ಅಂತ ಎಲ್ಲ ಏನು ಈ ತರ ಎಲ್ಲ ಎದುರಿಸ್ತಿದಾರೆ ಸರ್? ಸಿವಿಲ್ ಹೆಂಗ್ ಲಿಂಕ್ ಆಗೈತೆ ಲೆಕ್ಕ ತೋರಿಸಿ, ನಿಮ್ ಪರ್ಸನಲ್ ಅಕೌಂಟ್ಗೆ ಹಾಕಿದ್ರೆ ಸಿವಿಲ್ ಹೆಂಗ್ ಬರ್ತದೆ? ಅವರು ಈಗ ಸಿವಿಲ್ ಎಂಟ್ರಿ ಆಗ್ಬೇಕು ಅಂದ್ರೆ ಅದು ಅಕೌಂಟ್ ಬುಕ್ ಇರ್ಬೇಕಲ್ಲ ಸಂಘದ್ದು. ಹೌದು ಸರ್, ಹೌದು. ಅಕೌಂಟ್ ಬುಕ್ ಇದ್ರೆ ಅದ್ರಲ್ಲಿ ನೀವು ಉಳಿತಾಯ ಕಟ್ಟೋದಾಗ್ಲಿ, ಸಾಲ ತಗೊಳ್ಳೋದಾಗ್ಲಿ, ಮರುಪಾವತಿ ಮಾಡೋದಾಗ್ಲಿ ಎಲ್ಲದಕ್ಕಾದ್ರೂ ಸಿವಿಲ್ ಎಂಟ್ರಿ ಆಯ್ತದೆ. ಅವ್ರ ಅಕೌಂಟೇ ಬುಕ್ ಇಲ್ವಲ್ಲ, ನಿಮ್ ಪರ್ಸನಲ್ ಹಾಕ್ತವ್ರಲ್ವಾ? ನಿಮ್ ಪರ್ಸನಲ್ ಹಾಕೋದಾದ್ರೆ ನೀವು ಪರ್ಸನಲ್ ಅಕೌಂಟ್ ಸಿವಿಲ್ ಎಂಟ್ರಿ ಆಗ್ಬೇಕು. ಅದ ಹೆಂಗೆ ಅವ್ರಿಗೂ ಇದು ಪರ್ಸನಲ್ ಅಕೌಂಟ್ ಅದಕ್ಕೂ ಇದಕ್ಕೂ ಲಿಂಕ್ ಆಯ್ತದೆ? ಅದು ಸಂಘಕ್ಕೆ ಸೇರ್ಕೊಂಡೈತ ಪರ್ಸನಲ್ ಅಕೌಂಟ್ ನಿಮ್ದು? ಇಲ್ಲ 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 ಇಲ್ಲ. ಅವ್ರು ಹಾಕ್ತಾ ಇರೋದು ಆ ಅಕೌಂಟ್ಗೆ ಯಾಕೆ ಹಾಕ್ತವ್ರೆ? ಹೌದು ಸರ್, ಹೌದು. ಕೆನರಾ ಬ್ಯಾಂಕಿಗೆ ಅಂತ ಹಾಕಿದ್ರು, ಈಗ SBI ಬ್ಯಾಂಕಿಗೆ ಅಂತ ಹೇಳ್ಬಿಟ್ಟು SBI ಅಂತ ಹೇಳ್ಬಿಟ್ಟು ಮಾಡಿದ್ರು. ಅದೇ ಆ ದುಡ್ಡು ಎಲ್ಲಿಂದ ಬರ್ತೈತೆ ಅಂತ ನೋಡಿ ನೀವು. ದುಡ್ಡೀಗ ಸಂಘದಿಂದ ಬರ್ತೈತೆ, ಬ್ಯಾಂಕಿಂದ ಬರ್ತೈತೆ ಅಂತಾರಲ್ಲ, ಯಾವ ಬ್ಯಾಂಕಿಂದ ಬರ್ತೈತೆ ಅಂತ ಅದನ್ನೇ ರೂಟ್ ಹಿಡೀರಿ ನೀವು. ನಿಮ್ಮ ಅಕೌಂಟಿಗೆ ದುಡ್ಡು ಬಿದ್ದೈತಲ್ಲ, ಅಕೌಂಟಿಗೆ ದುಡ್ಡು ಬಂದಿರೋದು ಎಲ್ಲಿಂದ ಬಂದೈತೆ, ಎಲ್ಲಿಂದ ಬಂದೈತೆ ಅಂತ, ಯಾವ ಕಡೆಯಿಂದ ಬಂದೈತೆ ಅಂತ ಅದೇ ಬ್ಯಾಂಕಲ್ಲಿ ವಿಚಾರಿಸಿ. ಈ ದುಡ್ಡು ಎಲ್ಲಿಂದ ಬರ್ತೈತೆ ಬ್ಯಾಂಕ್ನ ಮ್ಯಾನೇಜರ್ ಡೀಟೇಲ್ ಕೊಡ್ತಾರೆ. ಮ್ಯಾನೇಜರ್ ನಾವು ಅದ್ರ ಕಡೆಯಿಂದ ತಗೊಂಡಿದ್ದೀವಿ, ಅವ್ರಿಗೆ ₹1 ಬ್ಯಾಂಕ್ಗೂ ಆದಾಯ ಸಿಗ್ತಾ ಇಲ್ಲ ಅದ್ರಿಂದ. ಅವ್ರ ಅಕೌಂಟ್ಗೆ ಅವ್ರು ಹಾಕ್ತಾರೆ, ಅವ್ರು ₹1,000 ಫಸ್ಟ್ ಹಾಕ್ತಾರೆ. ಅದು 1,000 ಬಂದಾದ್ಮೇಲೆ ನೆಕ್ಸ್ಟ್ ಬಾಕಿದ ಎಷ್ಟು ಲೋನ್ ಆಗಿರ್ತದೆ ಅಷ್ಟು ನೆಕ್ಸ್ಟ್ ಹಾಕ್ತಾರೆ. ಅದು ಅವ್ರಿಗೆ ₹1 ಸಿಗ್ತಾ ಇಲ್ಲ ಅಂತ ಬ್ಯಾಂಕ್ ಮ್ಯಾನೇಜರ್ಗಳೇ ಹೇಳ್ತಾವ್ರೆ. ಇದರಿಂದ ನಮ್ಗೆ ಏನು ಇಲ್ಲ, ಲಾಭವೂ ಇಲ್ಲ, ಯಾವ್ದೂ ಇಲ್ಲ. ಸುಮ್ನೆ ಅವ್ರು ದೊಡ್ಡ ಇದ್ ಮಾಡ್ಕೊಂಡು ನಮ್ಗೆ ಇದ್ರ ಅಂಟ ಹಾಕವ್ರೆ, ಇದ್ ಮಾಡ್ಕೊಂಡವ್ರೆ ಅಂದ್ಬಿಟ್ಟು ಅವರೇ ಬಾಯ್ಬಿಟ್ಟೆಲ್ಲ ಹೇಳವ್ರೆ ಮ್ಯಾನೇಜರ್ಗಳೇ. ಮತ್ತೆ ಎಲ್ಲೂ ಆ ತರದ ಬ್ಯಾಂಕಿಂದು ಸೀಲ್ಗಳು ಎಲ್ಲೂ ಇರಲ್ಲ ಸರ್ ಅದ್ರಲ್ಲಿ? ಬ್ಯಾಂಕಿನ ಸೀಲ್ಗಳು ಎಲ್ಲೂ ಇರಲ್ಲ. ಆಮೇಲೆ ಕೆಲವು ಕಡೆ ಫೋರ್ಜರಿ ಸೀಲ್ ಹೊಡೆದವ್ರೆ ಬ್ಯಾಂಕಿಂದೆಯ. ಕೆಲವು ಬ್ಯಾಂಕ್ ಅಲ್ಲಿ ಲಿಂಕ್ ಆಗವ್ರೆ. ಲಿಂಕ್ ಅಂದ್ರೆ ಅವ್ರಿಗೂ ಕಮಿಷನ್ ಲೆಕ್ಕಾಚಾರಕ್ಕೆ ಲಿಂಕ್ ಆಗವ್ರೆ. ಡೂಪ್ಲಿಕೇಟ್ ಸೀಲ್ ಕೊಟ್ಬಿಟ್ಟು ಹೊಡ್ಸವ್ರೆ. ಅದಕ್ಕೆ ಬ್ಯಾಂಕ್ ಅಲ್ಲಿ ಮೇಲೂ ಕೆಲವು ಬ್ಯಾಂಕ್ ಅಲ್ಲಿ ಕಂಪ್ಲೇಂಟ್ ಆಯ್ತದೆ ಬ್ಯಾಂಕಿನ ಮೇಲೆ. ಫೋರ್ಜರಿ ಮಾಡಿದವ್ರೆ, ಇವರೇ ಫೋರ್ಜರಿ ಮಾಡ್ತಾವ್ರೆ. ಫೋರ್ಜರಿನೇ ಅಲ್ವಾ ಸರ್? ನೋಡಿ, ನಾವ್ ಇಲ್ಲಿವರೆಗೂ ಎದ್ರುಕೊಂಡೆ ವಾರಕ್ಕೆ 3,500 ಕಟ್ತಿದ್ದೆ ಸರ್ ನಾನು. ವಾರ ಕಟ್ಟಂತ RBI ಎಲ್ಲ ಆಯ್ತಾ ಕ್ಯಾಸು? ನಾನು ಅದೇ ಹೊರಗಡೆ ಎಲ್ಲಾರ ತಗೊಂಡಿದ್ದೀವಿ. ನಾನು ಈಗ ಬ್ಯಾಂಕಲ್ಲಿ SBI ಬ್ಯಾಂಕ್ ನಲ್ಲಿ ಪರ್ಸನಲ್ ಲೋನ್ ತಗೊಂಡಿದ್ದೀನಿ 4 ಲಕ್ಷ, 8,265 ಬರುತ್ತೆ, 72 ತಿಂಗಳು. ನಾನೀಗ ಅವನು 8 ತಿಂಗಳಿಂದ ನಾನು 83,000 ಕಟ್ಟಿಲ್ಲ. ಒಂದೇ ಒಂದ್ ನೋಟಿಸ್ ಆಗ್ಲಿ ಏನಿಲ್ಲ, ಕಟ್ಕೊಡಿ ಸರ್ ಕಟ್ಟಿ ಅಂತ ಹೇಳ್ತಿದಾರೆ. ಅದಕ್ಕೆ ಜಮಾ ಮಾಡ್ತಿದಾರೆ ಅಷ್ಟೇ. ಅದು ಇಲ್ದಲೆ ನಿಮ್ಗೆ ನೋಟಿಸ್ ಕಳ್ಸ್ಬೇಕು ಅಂದ್ರು, ಒಂದ್ ನೋಟಿಸ್ ಅಲ್ಲಿ ಬಂದ್ರು ಮ್ಯಾರಿ ಇಲ್ಲ, 2ನೇ ನೋಟಿಸ್ ಇಲ್ಲ, 3ನೇ ನೋಟಿಸ್ ನೀವು ಕೋರ್ಟ್ಗೆ ಹಾಜರಾಗಬೇಕು. ಅದು ಕಾನೂನು ಮತ್ತಲ್ಲಿ ನೀವು ನಿಮ್ಮ ಪರಿಸ್ಥಿತಿ, ನಿಮ್ಮ ಆದಾಯ ಎಷ್ಟೈತೆ, ಏನೈತೆ, ನಿಮ್ಮ ಫ್ಯಾಮಿಲಿ ಇದೆ ಏನೈತೆ ಅದನ್ನೆಲ್ಲ ವಿಚಾರಿಸೇ ಕೋರ್ಟ್ ಅಲ್ಲಿ ನಿಮ್ಗೆ ಎಷ್ಟು ಕಟ್ಟಕ್ ಆಯ್ತದೆ ಏನೋ ಅಂದ್ಬಿಟ್ಟು ಅದ್ರ ತೀರ್ಮಾನದಲ್ಲೇ ಕೋರ್ಟ್ ಆಧಾರ ಸಹಿ ಕೊಡೋದು, ಎಷ್ಟು ಕಟ್ಬೋದು ಎಷ್ಟು ಮಾಡ್ಬೋದು ಅಂತ. ಅದು ಅವ್ರು ಕರೆಕ್ಟ್ ಆಗಿ ಅವ್ರ ಸಂಘದಲ್ಲಿ ಎಲ್ಲ ಇದ್ರೆ ಕಾನೂನು ರೀತಿಲಿ. ಹೌದು ಸರ್. ಇಲ್ಲ ಅಂದ್ರೆ ಅವ್ರ ಮೇಲೆ ಕ್ರಮ ತಾಗ್ತದೆ. ನೀವೇ ಈ ತರ ಅಕ್ರಮ ಮಾಡಿ ಈ ತರ ಇದ್ ಮಾಡ್ತಾ ಇದ್ರ ಅಂತ ಅವ್ರ ಮೇಲೆ ಕ್ರಮ ತಾಗ್ತದೆ. ಇಲ್ಲಿ ಇವ್ರು ಪೂರ್ತಿ ಮಾಡ್ತಾ ಇರೋದೇ ಅಕ್ರಮವಾಗಿ ಎಲ್ಲಾನು, ಒಂದಲ್ಲ ಎರಡಲ್ಲ ಎಲ್ಲ ಅಕ್ರಮವಾಗಿ ಇರ್ತದೆ. ಖಂಡಿತ ಸರ್, ಖಂಡಿತ. ನಮ್ಮನ್ನಂಗಾರ ಇವರು ಎದುರಿಸ್ಕೊಂಡು ಈ ತರ ಮಾಡಿರಂತದ್ದು. ಹೌದು, ನಿಮ್ಮ ಅಕೌಂಟ್ ಅಲ್ಲಿ ಎಲ್ಲಿಂದ ದುಡ್ಡು ಬಂದೈತೆ ಅಂತ ವಿಚಾರಿಸಿ, ಅದೇ ಗೊತ್ತಾಯ್ತದ ನಿಮ್ಗೆ. ಖಂಡಿತ ಸರ್, ಇದನ್ನೊಂದು ನಾನು ವಿಚಾರಿಸ್ತೀನಿ ಸರ್. ಇದನ್ನ ನಮ್ಗೆ ಈ ಅರಿವಿರ್ಲಿಲ್ಲ ಸರ್. ಈ ಟೆನ್ಷನ್ ಒಳಗಡೆ ಏನೋ ಕೊಟ್ಟಿದಾರಲ್ಲ ಅಂತ ಅನ್ಕೊಂಡು ಅವ್ರು ಬಯ್ಯ ಟಾರ್ಚರ್ ತಡ್ಕೊಳಕ್ ಆಗ್ತದ ಎಲ್ಲಾರ ಸರಿ ಹೊಂಚ್ಕೊಂಡ್ ಮಾಡಿ ಮಾಡ್ತಿದ್ವಿ. ಕೊಟ್ಟಿರೋದು ಅಂದ್ರೆ ನಮ್ಗೆ ದುಡ್ಡು ಬಡಮೇಲೆ ಇದ್ರಲ್ಲಿ ಕೊಟ್ಟವ್ರೇನ ಅಂತ ನಾವು ತಿಳ್ಕೊಂಡು, ಆದ್ರೆ ಅವ್ರು ಹಾಕ್ತಾರ ಇದ್ರಲ್ಲಿ ಅವ್ರು ಮೋಸ ಮಾಡ್ತಾ ಇರೋದ್ರಲ್ಲಿ ನಮ್ಗೆ 1 ಲಕ್ಷ ತಗೊಂಡ್ರೆ ನಾವು 2.5 3 ಲಕ್ಷ ನಾವು ಕಟ್ತಾ ಇದೀವಿ ಅವ್ರಿಗೆ. ಹೌದು ಹೌದು ಸರ್, ಇದು ನಾನು ಅದನ್ನೇ ನನ್ ಕ್ವಶನ್ ಮಾಡಿ ಸರ್. 7% ಅಂತ ಮಾತ್ರ ಬಾಯಲ್ಲಿ ಹೇಳ್ತಿದ್ದಾರೆ. ನಾನ್ ಕಟ್ಟಿರೋದು 1,40,000, 1,30,000, 1,35,000 ಆಗೈತಲ್ಲ, ಅದೇನ್ ಆಗ್ಬಿಡ್ತು? ಅವರು ವಾರ ಕಟ್ಟಿದ್ರು ಕೂಡ ಅದು ಅಷ್ಟೈತೆ ಅಂತ ಅಂದ್ರೆ ಹೆಂಗ್ ಅಷ್ಟೊಂದ್ ಐತೆ, ಮತ್ ಬಡ್ಡಿ ಜಾಸ್ತಿ ಅಲ್ವಾ ಅಂತ ಹೇಳಿ ಈ ತರದ್ ಕ್ವಶನ್. ಅವ್ರು 1-2 ಇಲ್ಲ, ಈ ಕಡೆ ಇನ್ಸೂರೆನ್ಸ್ ಅಂತ ಮಾಡವ್ರೆ. ಆ ಇನ್ಸೂರೆನ್ಸ್ ಫೇಕ್ ಆಗಿರೋದ್ರಿಂದ ಆ ದುಡ್ಡು ನಮ್ಮ ಮುಂದೆ ತಿನ್ಕತ್ತವ್ರೆ. ವರ್ಷಕ್ಕೆ 10,000 ಚಿಲ್ಲರೆ ಕಟ್ಟಿಸ್ಕತ್ತವ್ರೆ. ಅದ್ರ ದುಡ್ಡು ಲೂಟಿನ. ಇನ್ನು PRK ಅಂತ ಮಾಡಿಸ್ತಾರೆ. PRKದು ಭದ್ರತೆಗೆ ಅಂತ ಹೇಳ್ತಾರೆ. ವೀರೇಂದ್ರ ಹೆಗಡೆ ಗ್ಯಾರಂಟಿ ಕೊಟ್ಟಾದ್ಮೇಲೆ ಇದ್ಯಾ PRK ಗ್ಯಾರಂಟಿ ಕೊಡ್ಬೇಕು? ಆ ದುಡ್ಡು ಮೋಸ.
ಆಮೇಲೆ ಸಂಪೂರ್ಣ ಸುರಕ್ಷತೆ ಅಂತಾರೆ. ಸಂಪೂರ್ಣ ಸುರಕ್ಷತೆ ಅಂದ್ರೆ ಏನರ್ಥ, ನಿಮ್ಮ ಸಂಪೂರ್ಣ ಸುರಕ್ಷತೆ ಮಾಡಿಸಿದ್ರೆ ಆ ಫ್ಯಾಮಿಲಿಲಿ ನಿಮ್ಗೆ ಎಷ್ಟೇ ಖರ್ಚು ಬಂದ್ರು ಎಲ್ಲಾ ಖರ್ಚನ್ನು ನಾವೇ ಮಾಡ್ಕೊತೀವಿ ಹಾಸ್ಪಿಟ್ಲದು ಅಂದ್ಬಿಟ್ಟು ಲೆಕ್ಕ. 2 ಲಕ್ಷ ಬರ್ಲಿ 5 ಲಕ್ಷ ಬರ್ಲಿ ಎಲ್ಲಾರು ಸಂಪೂರ್ಣ ಅಂದ್ಮೇಲೆ ಪೂರ್ತಿ ತಾನೆ, ಪೂರ್ತಿ ಉಚಿತ ತಾನೆ. ಇವ್ರು ಎಲ್ಲಿ ಉಚಿತ ಪೂರ್ತಿ ಇದ್ ಮಾಡವ್ರೆ, ಬರೀ 10,000 ರೂಪಾಯಿನೂ ಕೊಟ್ಟಿಲ್ಲ. ಅದು 1 ರೂಪಾಯಿನೂ ಬರಲ್ಲ, ಇದಕ್ಕೂ ಬರಲ್ಲ ಅದಕ್ಕೂ ಬರಲ್ಲ ಅಂತ ಅಂತಾರೆ ಸರ್. ಅದ್ರಲ್ಲಿ ಯಾವ್ದಕ್ಕೂ ಬರಲ್ಲ. ಅದ್ರಲ್ಲೂ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೋಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ತಗೊಂಡಿದೀವಿ ನಮ್ಗೆ ಇದ್ ಕೊಡಿ ಅಂತ ಏನಾರು ಕೇಳಿದ್ರೆ ಅವ್ರು ಇದ್ ಮಾಡ್ತಾರ? ಡೂಪ್ಲಿಕೇಟ್ ಕೊಟ್ಟವ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ, ಒರಿಜಿನಲ್ ಅಲ್ಲ. ನಾವ್ ಏನಾದ್ರು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾಡಿದ್ರೆ 5,000 ಬೇಕಾದ್ರೆ ಕೊಡ್ತೀವಿ ಅಂತ ಈ ತರ ಹೇಳ್ತಾರೆ. ಹೌದು. ಆ ತರ ಮಾಡಿದ್ರೆ ಅಕ್ರಮ ಅಲ್ವಾ ಅವ್ರು ಮಾಡ್ತಾರ? ಅದು ಅಕ್ರಮ ಸುಮ್ನೆ ಹೆಸರು ಹೇಳಕ್ಕೆ ಮಾಡ್ಕೊಂಡು ಒಂದ್ ನಿಮಿಷ 1 ರೂಪಾಯಿ ಇಲ್ಲ ಅಂದ್ರೆ ನನ್ಗೆ ಅದೇ ಸರ್ ಕ್ವಶನ್ ಕೇಳಿರ್ಲಿಲ್ಲ ಎಲ್ಲ. ಖಂಡಿತ ಸರ್, ಇದು ಒಳ್ಳೆ ಮಾಹಿತಿ ಕೊಟ್ರಿ ಸರ್ ಇದು. ಹೌದು, ಅದಕ್ಕೆ ಈಗ ನಾವು ಗಾಡಿಲೂ ಸಹ ಎಲ್ಲದ್ರಲ್ಲೂ ಅಲ್ವಾ ಪೋಸ್ಟರ್ ಹಾಕೊಂಡು ಈ ತರ ಮಾಹಿತಿ ಎಲ್ಲಾ ಜಿಲ್ಲೆಗೂ ಮಾಹಿತಿ ಕೊಡ್ತಾ ಇದೀವಿ. ಈಗ ನಮ್ ಮಾಹಿತಿ ಕೊಡೋದು ತಪ್ಪು ಅಂದ್ರೆ ನಮ್ಮ ಮೇಲೆ ಅರೆಸ್ಟ್ ಮಾಡ್ಲಿ. ಹೌದು, ಅರೆಸ್ಟ್ ಮಾಡ್ಲಿ. ಈ ತರ ನೀನು ಇಡೀ ಜಿಲ್ಲೆ ಎಲ್ಲಾ ಜಿಲ್ಲೆಗೂ ನೀನು ಮಾಹಿತಿಗೆ ಈ ತರ ಕೊಟ್ಕೊಂಡು ನಮ್ಮ ಮೇಲೆ ಅಪರಾಧವಾಗಿ ಸುಳ್ಳು ಮಾಹಿತಿ ಕೊಡ್ತಾ ಇದೀಯಾ ಅಂದ್ಬಿಟ್ಟು ನಮ್ಮ ಮೇಲೆ ಕೇಸ್ ಮಾಡ್ಬಿಟ್ಟು ನನ್ನ ಮೇಲೆ ಅರೆಸ್ಟ್ ಮಾಡ್ಲಿ. ಅರೆಸ್ಟ್ ಮಾಡ್ಬೋದು. ಹೌದು, ಅವ್ರು ಅದಕ್ಕೆ ಕ್ರಮ ಜರುಗಿಸ್ಲಿ, ಅದನ್ನ ಜರುಗಿಸ್ಬೋದಲ್ವಾ? ಹೌದು. ಪ್ರೂಫ್ ಇಲ್ದಲೆ ನಾವು ಮಾತಾಡಕ್ ಆಯ್ತದ? ಖಂಡಿತ ಸರ್ ಇದು ಇದ್ರದ್ದು ಹೆಚ್ಚಿನ ಮಾಹಿತಿ ಇತ್ತು ಅಂದ್ರೆ ವಾಟ್ಸಪ್ ಅಥವಾ ಗ್ರೂಪ್ ಏನಾರ ಇದ್ರೆ ಅದಕ್ಕೆ ಸೇರಿಸ್ಕೊಳ್ಳಿ ಸರ್. ಅದನ್ನ ನವೀನ್ ಕುಮಾರ್ ಆರ್ತಿ ಅಂತ ಹೇಳ್ಬಿಟ್ಟು ಸೇರಿಸ್ಕೊತೀವಿ. ನೀವು ಯಾವ್ದ ಕಟ್ಟಕ್ ಹೋಗ್ಬೇಡಿ, ಅಲ್ಲಿ ಜನಜಾಗೃತಿ ಮಾಡಿ, ಯಾವ್ದಕ್ಕೂ ಹೆದರ್ಕ ಹೋಗ್ಬೇಡಿ. ನೀವು ನಾನು ಕಟ್ತಾ ಇಲ್ಲ, ನೀವು ಕಟ್ಟಕ್ ಹೋಗ್ಬೇಡಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಂಬರ್ ಕೊಡ್ತೀನಿ, ಅವ್ರಿಗೆ ಮಾಡಿ ಅಂದ್ಬಿಟ್ಟು ನಮ್ ನಂಬರ್ ಕೊಡಿ. ಖಂಡಿತ ಸರ್ ಇದನ್ನ ಪ್ರಿವೆಂಟ್ ಮಾಡ್ಬೇಕು ಸರ್, ಇದನ್ನ ತಡಿಬೇಕು. ಇಲ್ಲ ಅಂತಂದ್ರೆ ತಡಿಬೇಕು. ಆಮೇಲೆ ಅಲ್ಲಿ ಸಿಸಿ ಅಲ್ಲಿ ಕಲೆಕ್ಷನ್ ಮಾಡ್ಕೊತಾರಲ್ಲ, ಅಲ್ಲೇ ನಿಮ್ ಕಡೆ 10 ಜನ 20 ಜನ ಇದ್ರೆ ಬೇಕಾದ್ರೆ ಅದನ್ನ ಅಲ್ಲಿ ಸೀಜ್ ಮಾಡಿಸ್ಬೋದು. ಯಾಕೆಂದ್ರೆ ಅವರು ಆ ದುಡ್ಡು ಕ್ಯಾಶ್ ಕಲೆಕ್ಷನ್ ಮಾಡ್ಕೊಂಡು ಅಕ್ರಮವಾಗಿ ಅವ್ರ ಗೋಡನ್ಗೆ ಸಾಗಿಸ್ತಾ ಇರೋದು ದುಡ್ಡದು, ಬ್ಯಾಂಕ್ ಹೋಯ್ತಾ ಇಲ್ಲ. ಮತ್ತೆ ಬ್ಯಾಂಕಿಗೆ ಹಾಕ್ಬೇಕು 12 ಗಂಟೆ ಒಳಗಡೆ. ಅದು ಆಕ್ಚುಲ್ ಆಗಿ 4 ಗಂಟೆವರೆಗೂ ತೋರ್ಸಿನಿ. ಬ್ಯಾಂಕ್ ಹಾಕ್ಬೇಕು ಅಂದ್ರಲ್ಲ ನೀವು 12 ಗಂಟೆ ಒಳಗೆ ಅಂತ. ಖುದ್ದಾಗಿ ನಾವು ಸದಸ್ಯರು ತಾನೆ ನಾವು ಕಟ್ತಾ ಇದೀವಲ್ಲ, ನಾವು ಸದಸ್ಯರೆಲ್ಲ ನಿಮ್ಮ ಗಾಡಿ ಜೊತೆನೆ ನಾವು ಜೊತೆಲೆ ಬರ್ತೀವಿ. ನಮ್ಮ ಮುಂದೆನೆ ಕರ್ಕೊಂಡೋಗಿ ನಮ್ಮ ಸಂಘದ ಅಕೌಂಟ್ಗೆ ಓಪನ್ ದುಡ್ಡು ಹಾಕಿ ಅಂತ ಕೇಳಿ. ಎಸ್ ಸರ್, ಖಂಡಿತ ಸರ್. ಈಗ ಬೇರೆ ಅಕೌಂಟ್ಗೆ ಹಾಕೋದಲ್ಲ, ಅವ್ರು ನಿಮ್ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಅಕೌಂಟ್ಗೆ ಹಾಕೋದಲ್ಲ. ಈಗ ನಮ್ಮ ಸದಸ್ಯರು ಅಕೌಂಟ್ಗೆ ತಾನೆ ಮಾಡ್ಸಿರೋದು, ಸದಸ್ಯರು ತಾನೆ ನಮ್ ಲೋನ್ ಕೊಟ್ಟಿರೋದು, ಸದಸ್ಯರು ತಾನೆ ಉಳಿತಾಯ ದುಡ್ಡು ಕಟ್ತಾ ಇರೋದು. ನಮ್ಮ ಉಳಿತಾಯ ದುಡ್ಡು ಎಲ್ಲೈತೆ ಅಂತಲೂ ಲೆಕ್ಕ ತೋರಿಸಿಲ್ಲ. ನಾವು ಸಾಲ ಕಟ್ತಾ ಇರೋದು ನಮ್ಮ ಅಕೌಂಟ್ಗೆ ಸಾಲ ಮರುಪಾವತಿ ಜಮಾ ಹಾಕ್ಬೇಕು. ನಮ್ಮ ಅಕೌಂಟಿನ ದುಡ್ಡು ನಮ್ಮ ಸಾಲದ ಮರುಪಾವತಿಗೆ ಕಟ್ಟಂತದ್ದು ನಮ್ಮ ಅಕೌಂಟ್ಗೆ ಹಾಕ್ತಾ ಇರೋದು ತೋರಿಸಿ ನಡ್ರಿ ಅಂದ್ಬಿಟ್ಟು ಜೊತೆಲೆ ನಾವು ಬರ್ತೀವಿ ಅಂತ ಹೇಳಿ. ಖಂಡಿತ ಸರ್. ತುಂಬಾ ಒಂದು ಧೈರ್ಯ ಬಂತು ಸರ್. ಇದು ಏನು ಹೆದರ್ಕೊಳಕ್ ಹೋಗ್ಬೇಡಿ. ಅವ್ರು ಕರ್ಕೊಂಡು ಹೋಗ್ಬಿಟ್ಟು ನಿಮ್ ಕಣ್ಣು ಮುಂದಗಡೆ ನೋಡ್ರಿ, ನೀವು ಇವತ್ತು 1 ಲಕ್ಷ ಸಾಲ ತಗೊಂಡಿದ್ರೆ ನಿಮ್ದು ಇವತ್ತು ಅದು 5,000 ನಿಮ್ ಸಾಲಕ್ಕೆ ವಜಾ ಆಯ್ತೈತೆ, ನಿಮ್ಮ ಅಕೌಂಟ್ ಅಲ್ಲಿ ಕಟ್ ಆಯ್ತೈತೆ ನೋಡ್ರಿ, ನಿಮ್ಮ ಜಮಾ ಆಗಿರೋದು ಅಂದ್ಬಿಟ್ಟು ನಿಮ್ಮ ಅಕೌಂಟಿಗೆ ನಿಮ್ ಕಣ್ಣು ಮುಂದಗಡೆ ಬ್ಯಾಂಕ್ ಹಾಕಿ ತೋರಿಸ್ಲಿ ಅವರು. ಖಂಡಿತ ಸರ್. ಬುಕ್ ಕೊಡೋದ್ ಬೇಕಾದ್ರೆ ಕೊಡೋದೇ ಬೇಡ ಅವಾಗ ಬೇಕಾರೆ ಬುಕ್ ಅವ್ರ ತರ ನಮ್ ಬುಕ್ ಐತೆ, ನಮ್ ಬುಕ್ ನಿಮ್ಗೆ ಕೊಟ್ಟಿಲ್ಲ, ನಿಮ್ ಮುಂದಗಡೆ ನಿಮ್ ಅಕೌಂಟ್ ಇಂದ ಜಮಾ ಆಗಿರೋದು ಸಾಲದ್ದು ವಜದ್ದು ತೋರಿಸ್ತಾ ಇದೀನಿ ನೋಡಿ, ನಿಮ್ ಮುಂದೆನೆ ಬ್ಯಾಂಕ್ ಹಾಕಿ ನಿಮ್ ಸಾಲದ ವಜಾ ಆಯ್ತೈತೆ, ಆ ಬ್ಯಾಂಕ್ ಇಂದಲೇ ಸ್ಲಿಪ್ ಇಸ್ಕೊಳ್ಳಿ ಅಂದ್ಬಿಟ್ಟು ನಿಮ್ಗೆ ಸ್ಲಿಪ್ ಇಸ್ಕೊಳಕ್ ಕೊಡಕ್ ಹೇಳಿ ನಿಮ್ ಕೈಗೆ ಬ್ಯಾಂಕ್ ಇಂದು. ಖಂಡಿತ ಸರ್. ಇದನ್ನ ನಾನು ಹೇಳ್ತೀನಿ ಸರ್. ಇದು ಇವತ್ತೇ ಇದನ್ನ ಸ್ಟಾರ್ಟ್ ಮಾಡ್ತೀನಿ ಸರ್. ಇದನ್ನ ಸ್ಟಾರ್ಟ್ ಮಾಡಿ. ಬೇಕು ಅಂತ ಅಂದ್ರೆ ನಾನು ಮತ್ತೆ ನಿಮ್ ಕಡೆ ಕಾಲ್ ಮಾಡ್ಕೊಂತೀನಿ ಸರ್. ಓಕೆ ಕಾಲ್ ಮಾಡಿ. ಅವ್ರು ಏನಾರು ಬಂದು ಬೆದರಿಸೋದು ಇದ್ ಮಾಡಿದ್ರೆ ವಿಡಿಯೋ ಕಾಲ್ ಮಾಡಿ ಕಳಿ. ಮನೆ ತಗ ಬಂದು ಬೆದರಿಸಿದ್ರೆ ಮರ್ಯಾದೆ ತೆಗೆದ್ರೆ ಆಮೇಲೆ ಟೈಮಿಸ್ ಇಲ್ಲ ಟೈಮಿಸ್ ಅವರು ಮನೆ ತಗ ಬರಂಗಿಲ್ಲ. ಮನೆಯವ್ರಿಗೆ ಆಗ್ಲಿ ನಿಮ್ಗೆ ಆಗ್ಲಿ ಯಾರಿಗೇ ಆಗ್ಲಿ ತೊಂದರೆ ಕೊಡಂಗಿಲ್ಲ. 4 ಜನ ಮುಂದಗಡೆ ನಿಮ್ನ ಮರ್ಯಾದೆ ತೆಗಿಯಂಗಿಲ್ಲ. ಆಮೇಲೆ ಪದೇ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡಂಗಿಲ್ಲ. ಇವೆಲ್ಲಾನು ಅವ್ರಿಗೆ ಇದ್ ಮಾಡಿದ್ರೆ ಅದಕ್ಕೆಲ್ಲ ಕ್ರಮ ತಗೋಬೇಕು, ಕಂಪ್ಲೇಂಟ್ ಕೊಡಿ. ಖಂಡಿತ ಸರ್. ಆಮೇಲೆ ಬ್ಯಾಂಕ್ ಟೈಮಿಂಗ್ಸ್ ಅಲ್ಲಿ ಏನೋ ಕೇಳಿದ್ರೆ ಆ ಟೈಮಿಂಗ್ಸ್ ಅಲ್ಲಿ ಕೇಳ್ಬೋದು. ಮಾಮೂಲಿ ಕೇಳಿದಾಗ ನೀವು ಕಟ್ಟಕ್ಕಾಗಲ್ಲ ಗಿಟ್ಟಕ್ಕಾಗಲ್ಲ, ನಮ್ದು ಏನಾದ್ರು ಕೋರ್ಟ್ ನೋಟಿಸ್ ಕಳ್ಸಿ ಹಂಗೆ ಅಂತ ನೀವು ಮಾತಾಡಿದಾಗ ಅವ್ರು ನಿಮ್ ತ ಸೈಲೆಂಟ್ ಆಗ್ಬೇಕು. ಇಲ್ಲ ಕಟ್ಲೇಬೇಕು ಹಂಗೆ ಹಿಂಗೆ ಅಂತ ನಿಮ್ಗೆ ಪ್ರೆಷರ್ ಕೊಟ್ರೆ ಕಂಪ್ಲೇಂಟ್ ಕೊಡಿ. ಖಂಡಿತ ಸರ್. ಯಾಕೆಂದ್ರೆ ಕಾನೂನು ರೀತಿ ಕೊಟ್ಟಾಗ ನಿಮ್ತವ ವಸೂಲು ಮಾಡೋದೇನ್ ದೊಡ್ಡದಲ್ಲ. ನೀವು ಕಟ್ಟಕ್ಕಲ್ಲ ಅಂದ್ರೆ ಕಾನೂನು ಮುಂಚೆ ಅವ್ರು ಕೋರ್ಟ್ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ ನೋಟಿಸ್ ಕಳಿಸ್ಬಿಟ್ಟು ಕಾನೂನು ಮುಖಾಂತರ ನಿಮ್ ದೊಡ್ಡ ವಸೂಲು ಮಾಡ್ಬೋದು. ಸಾಲ ಕೊಟ್ಟಾಗ ವಸೂಲು ಮಾಡೋದ್ ಗೊತ್ತಿಲ್ವಾ? ಆ ರೀತಿ ವಸೂಲು ಮಾಡ್ಬೋದು. ಇವ್ರ ಕಾನೂನು ತಪ್ಪಿಸೇ ಇವ್ರು ಕೊಡ್ತಾ ಇರೋದಂದ್ರೆ ಇವ್ರೇ ಇದಾಗಿರೋದಲ್ವಾ? ಖಂಡಿತ ಸರ್.
ಇದು ನಾವೇ ಇದನ್ನ ಕೆಟ್ಟದನ್ನ ನಾವೇ ಪ್ರೆಷರ್ ಕೊಟ್ಟು ನಾವೇನೆ ಬೆಳೆಸೋ ರೀತಿ ಆಗ್ತಿದೆ sir ಬೆಳೆಸ್ತಾ ಇದು. ಈಗ ನಾವು ಕಟ್ಟೋ ದುಡ್ಡಲ್ಲಿ ನಮ್ಮ ಕಟ್ಟೋದು ಉಳಿತಾಯ ದುಡ್ಡಾಗ್ಲಿ ನಮ್ದು ಅಕ್ರಮ ಬಡ್ಡಿ ದುಡ್ಡು ನಾವು ಎಕ್ಸ್ಟ್ರಾ ಕಟ್ತಾ ಇರೋದ್ರಲ್ಲಿ ಆಮೇಲೆ ರಾಜಕೀಯದವ್ರ ಕಪ್ಪು ಹಣದಲ್ಲಿ ಇದೆಲ್ಲ ನಡೀತಾ ಇರೋದ್ರಲ್ಲಿ ಅತ್ಯಾಚಾರ ರೇಪು ಮರ್ಡರ್ ನಡೀತೈತೆ. ಆಮೇಲೆ ಇನ್ನೂ ಒಂದು ಏನಂದ್ರೆ ರಾಜಕೀಯದವರು ಅಲ್ಲಿ ದುಡ್ಡಿಟ್ಟವ್ರೆ ಅಲ್ಲಿ ಒಂದು ಬೇರೆ ಬೇರೆ ವಿಚಾರ ಹೊಲ ಹೇಳಕ್ ಹೋಯ್ತು ರಾಜಕೀಯದವ್ರೆ 90% ಐತೆ ಅದ್ರೊಳಗಡೆ ಅತ್ಯಾಚಾರಕ್ಕೆ ಒಳಗೊಂಡಿರೋರೆ ರಾಜಕೀಯದವ್ರವ್ರೆ. ಅದು ಈಗ ರೇವಣ್ಣಂದು ಬತ್ತಲ್ಲ ಪೆಂಡ್ರಾಯಿ, ಆ ಪೆಂಡ್ರಾಯಿ ರಾಜಕೀಯದವ್ರದೇ ಐತೆ. ಇದು ದೊಡ್ಡದಲ್ಲ, ದೊಡ್ಡ ಸಮುದ್ರ, ಕಡಿಮೆ ಅಲ್ಲ, ಇದು ದೊಡ್ಡ ದೊಡ್ಡ ಸಮುದ್ರ. ಇದು ಇದು ಹಿಡಿಯಕ್ ಹೋಯ್ತು ಅಂದ್ರೆ ಒಂದ್ ಕಡೆ ಹಿಡಿಯಕ್ ಹೋಯ್ತು ಅಂದ್ರೆ ಇದು ಇಡೀ ಪ್ರಪಂಚಕ್ಕೆ ದೊಡ್ಡ ಶಾಕಿಂಗ್ ಕೊಟ್ಟಂಗ ಆಯ್ತದೆ. ಕೆಲವು ನಾವ್ ಯಾವ ಹೇಳಕ್ ಆಗಲ್ಲ ಅಂತ ಮಟ್ಟದಲ್ಲಿ ಅವೇ ಇವೆಲ್ಲ. ಖಂಡಿತ ಸರ್, ಖಂಡಿತ. ನೋಡಿ ಸರ್, ಇದು ನಮ್ಗೆ ದುಡ್ಡು ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಹೇಳಿ ಹೆಂಗೆ ಅಂದ್ರೆ ಹಂಗೆ ತಿಕ್ಕ ಮುಚ್ಕೊಂಡ್ ಕಟ್ಟು, ಬಾಯಿ ಮುಚ್ಕೊಂಡ್ ಕಟ್ಟು, ಹಂಗೆ ಹಿಂಗೆ ನೀನ್ ಏನ್ರ ಆನ್ಸ್ ಕಟ್ಟು ಅಂತ ಅನ್ನೋ ತರ ಎಲ್ಲ ಮಾತಾಡಿದ್ದಾರೆ. ಅದೆಲ್ಲ ವಿಡಿಯೋ ಮಾಡ್ಕೊಳ್ಳಿ. ಕೆಲವು ಕಡೆಗೆ ಎಷ್ಟೆಷ್ಟೋ ಮಾತಾಡಿ ಎಷ್ಟೋ ಮನೆ ಸಾಯ್ತವ್ರೆ, ಸತ್ತವ್ರೆ, ಅಲೆ ನೇಣೆ ಹಾಕೊಂಡ್ ಸತ್ತವ್ರೆ, ವಿಷ ಕುಡ್ ಸತ್ತವ್ರೆ. ಆದ್ರೆ ನಾವೀಗ ನಾವು ಸೌಜನ್ಯ ವಾರ ಸ್ಟಾರ್ಟ್ ಆಗಿ ನಾವು ಇದೆಲ್ಲ ಜಿಲ್ಲೆವಾರಗಳು ಉತ್ಸವ ಆದ್ಮೇಲೆ ಯಾರಿಗೂ ಸಾಯ್ಬೇಡಿ, ಔಷಧಿ ಕುಡಿಬೇಡಿ, ಏನು ಎದುರ್ಕೋಬೇಡಿ, ನಾವ್ ಇದ್ದೀವಿ ಅಂದ್ಬಿಟ್ಟು ನಾವು ನಂಬರ್ಗಳು ಅದಕ್ಕೆ ಕೊಟ್ಟಿರೋದು, ಜಿಲ್ಲೆವಾರಗಳು ಮಾಡಿ ಪ್ರತಿಯೊಂದು ಕಡೆಗೆ ನಂಬರ್ ಕೊಟ್ಟಿರೋದು ಅದಕ್ಕೋಸ್ಕರ. ಎಲ್ಲ ಕಡೆ ಈಗ ಮಳವಳ್ಳಿಲಿ ಎಲ್ಲ ಆಗಿದ್ದೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ವಿಡಿಯೋದಲ್ಲೆಲ್ಲ ಬಂದಿರ್ಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲಿ ಸುಮಾರು ಕೇಸ್ ನಡೆದವೆ. ಹೌದು ಸರ್, ಹೌದು. ಅದೇ ಗಿರೀಶ್ ಮಟ್ಟಣ್ಣನವರು ಒಂದೆರಡು ಕ್ವಶನ್ ಕೇಳಿದಕ್ಕೆ ಅವರು ಇಲ್ಲ ಬ್ಯಾಂಕಿನವ್ರು ಸಾಲ ಕೊಡೋದು, ಮತ್ ನಿಮ್ದು ಎಂತ ಪಾತ್ರ ಅಂತಂದ್ರೆ ನಮ್ದು ಏನು ಇಲ್ಲ ಅಂತಂದ್ರೆ ಮತ್ ನೀವ್ ಯಾಕೆ ಅದನ್ನ ಕಟ್ಬೇಕು ಅಂತ ಅಂದಿದ್ದಕ್ಕೆ ಅದಕ್ಕೆ ಉತ್ತರನೇ ಇಲ್ಲ. ಅದಕ್ಕೆ ಇವರು ಏಜೆಂಟ್ರು ನೀವು ಸಹ ಆಗ್ಬೋದು ಬ್ಯಾಂಕ್ಗೆ. ನೀವು ಒಂದು 10 ಜನ ಕರ್ಕೊಂಡು ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ನಿಮ್ಮ ಅಲ್ಲಿರೋ ಬ್ಯಾಂಕ್ಗೆ 10 ಜನ ಕರ್ಕೊಂಡು ಹೋಗಿ ಅಲ್ಲಿ NRL ಸ್ಕೀಮ್ ಅಲ್ಲಿ ನಮ್ಗೆ ಸಂಘ ಮಾಡ್ಕೊತೀವಿ ಅಂದ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ನೇ ಮಾತಾಡಿಸಿ ಅವರ ಸಂಘದ 10 ಜನಕ್ಕೆ ಉಳಿತಾಯ ದುಡ್ಡು ಕಟ್ಟಿಸ್ಬಿಟ್ಟು ನಿಮ್ಗೆ NRL ಸ್ಕೀಮ್ ಅಲ್ಲಿ ಅವ್ರ ಅಕೌಂಟ್ ಮಾಡ್ಬಿಟ್ಟು ನಿಮ್ಮ ಸಂಘದ ಹೆಸರಿಗೆ ಕೊಡ್ತಾರೆ. ಅಲ್ಲೇ ನಿಮ್ಗೆ ಲೋನ್ ಕೊಡ್ತಾರೆ ಬ್ಯಾಂಕ್ ಅಲ್ಲೇ. ನೀವೇ ಬೇಕಾದ್ರೆ ಏಜೆಂಟ್ ಆಗ್ಬೋದು. ಅದು ಏಜೆಂಟ್ ಕಮಿಷನ್ ಕೊಡ್ತಾರೆ. ನೀವು 10 ಜನ ಕರ್ಕೊಂಡೋಗಿ ಸದಸ್ಯರು ಸೇರಿಸ್ಬಿಟ್ಟು ಲೋನ್ ಮಾಡಂಗ್ ಇದ್ ಮಾಡ್ಬಿಟ್ರೆ ನಿಮ್ಗೂ ಕಮಿಷನ್ ಬರ್ತದೆ. ಆ ಕಮಿಷನ್ ಕೆಲಸ ಇವ್ರು ಮಾಡ್ದಾರು ಇದನ್ನೇ ಲೂಟಿ ಹೊಡಿಯಕ್ಕೆ ಸ್ಟಾರ್ಟ್ ಆಗಿದ್ದು. ಅವ್ರು ಏಜೆಂಟ್ರು ಅಷ್ಟೇ, ಏಜೆಂಟ್ರ ಕೆಲಸ ಮಾಡಿಲ್ಲ. ಅದ್ರಲ್ಲೆಲ್ಲ ಬಳ್ದು ಬಾಚ್ಕೊಂಡು ತಿನ್ನೋಂತ ಕೆಲಸ ಮಾಡಿದ್ರು. ನೀವು ಬ್ಯಾಂಕ್ ಎಲ್ಲ ವಿಚಾರಿಸಿ, ನೀವೇ ಚೆನ್ನಾಗಿ ಏಜೆಂಟ್ ಆಗ್ಬೋದಲ್ಲೇ. ನೀವು ಬ್ಯಾಂಕ್ ಎಂಪ್ಲಾಯ್ ಆಗಿರ್ಬೋದು, ಇಲ್ಲಾಂದ್ರೆ ಲಾಯರು, ಈ ತರ ಯಾವ್ದಾದ್ರು ಡ್ಯೂಟಿ ಕೆಲಸದಲ್ಲಿ ಇದಾಗಿರೋಂತಾರು ಅವ್ರು ಹೇಳ್ಬೇಕಾದ್ರೆ ಅಲ್ಲೇ ಬ್ಯಾಂಕ್ಗೆ ನೀವು NRS ಸ್ಕೀಮ್ ಅಲ್ಲಿ ನೀವೇ ಏಜೆಂಟ್ ಆಗ್ಬೋದು. ಏಜೆಂಟ್ ಆದ್ರೆ ನಿಮ್ಗೆ ಬ್ಯಾಂಕಿಂದ ಅವ್ರಿಗೆ ಲೋನ್ ಕೊಡಿಸ್ತೀರಾ, ಬ್ಯಾಂಕಿಂದ ಡೈರೆಕ್ಟ್ ಅವ್ರಿಗೂ ಲಿಂಕ್ ಆಗಿರ್ತದೆ, ಅವ್ರು ಕಟ್ಕೊತಾರೆ. ನಿಮ್ಗೆ ಕಮಿಷನ್, ನಿಮ್ಗೂ ಒಂದು ಸಂಬಳ ಬಂದಾಗ ಕಮಿಷನ್ ಬರ್ತದೆ. ನೀವ್ ಬೇಕಾದ್ರೆ 100 ಸಂಘ ಬೇಕಾದ್ರೆ ಮಾಡ್ಬೋದು. 100 ಸಂಘ ಮಾಡೋರು 100 ಸಂಘಕ್ಕೂ ನಿಮ್ಗೆ ಕಮಿಷನ್ ಬರ್ತಾ ಇರ್ತದೆ. ಇವ್ರಿಗೆ ಆತರ ಕಮಿಷನ್ ದುಡ್ಡು ಬರ್ತೈತೆ. ನಮ್ದು ಇದ್ರದ್ದು ಸಬ್ಸಿಡಿ ದುಡ್ಡು ತಿಂತಾ ಕುಂತವ್ರೆ. ಅಕ್ರಮ ಬಡ್ಡಿ ದಂಡನು ಜಾಸ್ತಿ ತಿಂತವ್ರೆ. ಆಮೇಲೆ ಕಪ್ಪಣನು ವೈಟ್ ಮನಿ ಮಾಡ್ಕೊತವ್ರೆ. ದುಡ್ಡನ್ನೆಲ್ಲ ನಮ್ ದುಡ್ಡನ್ನ ತೋರ್ಸೋದಂಗ್ ತೋರ್ಸ್ಕೊಂಡು ಅದನ್ನ ವೈಟ್ ಮನಿ ಮಾಡ್ಕೊಂಡು ಮಾರ್ಕೆಟಿಂಗ್ ಬಿಟ್ಕೊಂತಿದ್ದಾರೆ. ಅದ್ರಲ್ಲಿ ಇವರು ಈ ಸಂಘದ್ದು ಅಂತ ಇದು ಮಾಡಿಲ್ಲ. ಅಲ್ಲಿ ನೋಡಿದ್ರೆ ಇದು ಟೆಸ್ಟ್ ಅಂತ ಮಾಡವ್ರೆ. ಅಲ್ಲಿಗೆ ಏನು ಅಂದ್ರೆ ಇದ್ ಕಟ್ಟಂಗಿಲ್ಲ, RBI ಇದಕ್ಕೆ ಏನು ಕಟ್ಟಂಗಿಲ್ಲ. ಲೈಸೆನ್ಸ್ ಅಂತೀವಿ, ಟ್ಯಾಕ್ಸ್ ಕಟ್ಟಂಗಿಲ್ಲ. ಎಷ್ಟು ಅಂದ್ರೆ ಒಂದು ಸಮಸ್ಯೆ ಇದಾಗಿರ್ತದೆ. ಅಲ್ಲಿಗೆ ಇವ ದುಡ್ಡು ಯಾವರನ್ನು ಮಾಡಂಗಿಲ್ಲ, ಬಡ್ಡಿ ಯಾವರನ್ನು ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ. ದಾನ ಅಂತ ಕೊಡೋದು. ಅಲ್ಲಿಂದ ನಿಮ್ಗೆ 1 ಲಕ್ಷ ಸಾಲ ಕೊಡ್ತಾರಲ್ಲ, ಅದು ಅವರು ಸಾಲ ಅಂತ ತೋರಿಸ್ತಾ ಇಲ್ಲ, ನಿಮ್ಗೆ ಅದು ದಾನ ಅಂತ ಕೊಟ್ಟಿರೋದು ಮಾಡ್ತಾವ್ರೆ. ನಿಮ್ ಪ್ರತಿಯೊಬ್ಬರಿಗೂ ನಿಮ್ಗೆ ಅಕೌಂಟ್ಗೆ ಯಾರ್ಯಾರಿಗೆ ಸಾಲ ಅಂತ ಬಂದಿದೆಯೋ ಅದು ಸಾಲ ಅಂತ ಅಲ್ಲ, ಅದೆಲ್ಲ ನಿಮಗೆ ದಾನ ಕೊಟ್ಟಿರೋದು. ವಾಪಸ್ ಕಟ್ಟಂಗಿಲ್ಲ, ಅದು ದಾನನೇ ಕೊಟ್ಟಿರೋದು. ಅಲ್ಲಿ ಸರ್ಕಾರಕ್ಕೆ ತೋರಿಸ್ತಾ ಇದೆ ದಾನ ಅದು. ಅದನ್ನ ಇಲ್ಲಿ ಸಾಲ ರೂಪದಲ್ಲಿ ನಿಮ್ ವಸೂಲು ಮಾಡ್ತಾವ್ರೆ, ಕ್ಯಾಶ್ ರೂಪಲ್ಲಿ. ಅದ ಯಾಕಂದ್ರೆ ನಿಮ್ಗೆ ದಾನ ಕೊಟ್ಟಾದ್ಮೇಲೆ ನಿಮ್ದು ಆನ್ಲೈನ್ ಮುಖಾಂತರ ನಿಮ್ತ ಕಲೆಕ್ಷನ್ ಮಾಡಂಗಿಲ್ಲ. ಕಲೆಕ್ಷನ್ ಮಾಡ್ತು ಅಂದ್ರೆ ಸೇರ್ಕತ್ತಾರೆ. ಅವ್ರಿಗೆ ನೀವು 1 ಲಕ್ಷ ಸಾಲ ಕೊಟ್ಟಿದ್ಯಾ, ದಾನ ಕೊಟ್ಟಿದ್ಯಾ, ದಾನ ಕೊಟ್ಟಾದ್ಮೇಲೆ ಅವ್ರ ಯಾಕೆ ದುಡ್ಡು ಇಸ್ಕತ್ತಾ ಇದೀಯ ಅಂತ ಕ್ವಶನ್ ಇಟ್ಟು ಬರ್ತದೆ ಆನ್ಲೈನ್ ಅಲ್ಲಿ. ಅದಕ್ಕಾಗಿ ನಾವು ಅವ್ರಿಗೆ ದಾನ ಕೊಟ್ಟಿದೀವಿ, ಅವ್ರಿಗೆ ದಾನವಾಗಿ ಮಾಡಿದೀವಿ ಅಂತ ಹೆಸರು ತಗತ್ತವ್ರೆ. ಅದರಿಂದ ಸರ್ಕಾರದಿಂದ ಒಳ್ಳೆ ಹೆಸರು ಬರ್ತೈತೆ ಅವ್ರಿಗೆ. ಯಾಕೆಂದ್ರೆ ಅವ್ರು ಇಷ್ಟು ದಾನ ಮಾಡವ್ರೆ, ಇದ್ ಮಾಡವ್ರೆ ಅಂತ ನಿಮ್ಗೆ ಕೊಟ್ಟಿರೋದು ಸಾಲದ್ದೆಲ್ಲ ದಾನವಾಗಿ ಬರ್ತೈತೆ.
ಈ ಕಡೆ ನಿಮ್ ತ ಕ್ಯಾಶ್ ಆಗಿ ಕಲೆಕ್ಷನ್ ಮಾಡ್ಕೊತಾವ್ರೆ ಅದನ್ನೇ. ಅದನ್ನ ತಿರ್ಗಾ ಮತ್ತೆ ನಿಮ್ಗೆ ಹಾಕ್ತಾರೆ. ಮತ್ತೆ ಬಡ್ಡಿ. ಅದು ಯಾಮಾರಿಸ್ತಾರೆ, ಸರ್ಕಾರಕ್ಕೂ ಯಾಮಾರಿಸ್ತವ್ರೆ, ಜನಗಳಿಗೂ ಯಾಮಾರಿಸ್ತವ್ರೆ. ಈ ಕಡೆ ಅತ್ಯಾಚಾರ ರೇಪು ಮರ್ಡರ್ ಮಾಡ್ತಾವ್ರೆ. ಸರ್ ಇಷ್ಟೆಲ್ಲ ನಡೆದಾದ್ಮೇಲೆ ತನಿಖೆ ಏನೋ ನಡೆದಿಲ್ವಾ ಸರ್ ಇದ್ರ ಮೇಲೆ? ತನಿಖೆ ಎಲ್ಲ ನಡೀತಲೇ ಐತೆ. ಆದ್ರೆ ಏನು ದುಡ್ಡು ರಾಜಕೀಯ ಎಲ್ಲ ಅವ್ರ ಕಡೆ ಐತೆ. ಈ ರಾಜಕೀಯದವ್ರ ಕಪ್ಪಣ ಅವ್ರ ಕಡೆ ಐತಲ್ಲ. ಈಗ ಉದಾಹರಣೆಗೆ 5 ವರ್ಷಕ್ಕೆ ಗೆದ್ದಿರ್ತಾರೆ, 5 ವರ್ಷ ಅವ್ರಿಗೆ MLA ಇರ್ತಾರೆ. ಒಂದು MLA ಲೆಕ್ಕ ಹಾಕೊಳ್ಳೋಣ, ಒಂದು 5 ವರ್ಷದೊಳಗೆ ಅವನು ಒಂದು 10 ಕೋಟಿನ 20 ಕೋಟಿನ ಇಲ್ಲ ಒಂದು 50 ಕೋಟಿನ ಮಾಡ್ತಾನೆ ಕಪ್ಪಣದಲ್ಲಿ. ಆ ದುಡ್ಡು ಅಲ್ಲಿ ಇಡ್ತಾನೆ. ಅಲ್ಲಿಟ್ರಾಗ ಅವರು ಈಗ ಏನಾರ ಈಗ ನಮ್ಮ ಏರಿಯಾದಲ್ಲಿ ನೀನು ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ಇವ್ರು ಕೇಳಕ್ ಹೋದಾಗ ನನ್ ದುಡ್ಡು ನಿಮ್ ದುಡ್ಡು ನಂತ ಐತಲ್ಲ ಅದನ್ನ ಕೊಡಲ್ಲ ಅಂತ ಅವ್ರಿಗೆ ಮಾತಾಡ್ತಾರಲ್ಲ. ಮಿನಿಸ್ಟರ್ಗಳೆಲ್ಲ ಕೊಟ್ಟು ಮಡ್ಗವ್ರಲ್ಲ ಅವ್ರಿಗೆ ಕಪ್ಪಣಗಳು. ಯಾಕಂದ್ರೆ ಮಿನಿಸ್ಟರ್ಗಳು ಇಲ್ಲಿ ಡೈರೆಕ್ಟ್ ಮಡಿಕೊಳಕ್ ಆಗಲ್ವಲ್ಲ. ಡೈರೆಕ್ಟ್ ಮಡಿಕೊಂಡ್ರೆ ಇವ್ರು ಸೇಗತ್ತಾರಲ್ಲ. ಕಪ್ಪಣದಲ್ಲಿ ಇಷ್ಟು ಲೂಟಿ ಹೊಡೆದವ್ರೆ ಮಿನಿಸ್ಟರ್ಗಳು ಅಂದ್ಬಿಟ್ಟು ಹೊಡಿತಾರಲ್ಲ. ಹೌದು ಸರ್, ಹೌದು. ಕಪ್ಪಣ ಲೂಟಿ ಹೊಡಿದಿಲ್ಲ, ನಾವು ಏನು ಮಾಡಿಲ್ಲ, ನಾವು ಯಾವ್ದು ಇಲ್ಲ ಈ ತರ ಅಂದ್ಬಿಟ್ಟು ಇದ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಇರೋದ್ರಿಂದ ಜನಗಳಿಗೂ ಇದ್ ಮಾಡಕ್ಕಾಗಲ್ಲ. ಎಲ್ಲ ದೇವಸ್ಥಾನದ ಅಂತ ಪ್ರೂವ್ ಆಗಿರ್ತದೆ. ಇನ್ನು ಸರ್ಕಾರದಿಂದ ಚೆಕ್ ಮಾಡಕ್ ಹೋದ್ರು ಯಾವ್ದೇ ಲೆಕ್ಕ ನೋಡಕ್ ಹೋದ್ರು ಇದ್ ಮಾಡಕ್ ಆಗಲ್ಲ ಅಂತ. ಓಕೆ, ಈಗ ಅವ್ರು ಯಾರ ಬಂದ್ರು ಇವರೇ ಮಿನಿಸ್ಟರ್ಗಳು ಗೊತ್ತಿರೋ ನಮ್ ದುಡ್ಡು ಯಾವ್ದು ಅಂತ ಇಲ್ಲ, ಅದು ದೇವ್ರ ದುಡ್ಡು ಅಂತಂದಂಗೆ ಇವ್ರು ರಿಪೋರ್ಟೇ ಬರೀತಾರೆ. ಬರೀತಾರೆ. ಈಗ ಯಾವ್ದೋ ಇದ್ರಲ್ಲಿ ಈಗ ಇಲ್ಲಿ ಚಿಂಚಗಿರಿಲಿ ಒಂದ್ಸತಿ ದೇವೇಗೌಡರು ಇಟ್ಟಿದ್ರಲ್ಲ. ಹೌದು ಸರ್, ಹೌದು. ಅದೇ ತರ ಇವ್ರು ಇದನ್ನ ಎಲ್ಲಿ ದುಡ್ಡು ಇಟ್ಟಿರೋದು ರಾಜಕೀಯದವ್ರದ್ದು ದುಡ್ಡು ವೈಟ್ ಮನಿ ಮಾಡ್ತಾರದು. ವೈಟ್ ಮನಿ ಮಾಡಿ ರಾಜಕೀಯದವ್ರಿಗೂ ತಲುಪಿಸ್ತೈತೆ ದುಡ್ಡು. ಈಗ ನಾವು ಕಟ್ಟ ದುಡ್ಡು ರಾಜಕೀಯದವ್ರಿಗೂ ಸೇರ್ತೈತೆ. ಎಲ್ಲ ಇಲಾಖೆಗಳಿಗೂ ಇದಕ್ಕೆ ಯಾರು ದೊಡ್ಡವರು ಬರೀ ರಾಜಕೀಯದವ್ರು ಅಂತಂದಲ್ಲ. ಈಗ ಒಂದು ದೊಡ್ಡ ಹುದ್ದೆಯಲ್ಲಿರೋರು ನಂತ ಒಂದು 5 ಕೋಟಿ 50 ಕೋಟಿ ನಂತ ದುಡ್ಡು ಐತೆ ಅಂದ್ರೆ ಅದನ್ನ ನಾನು ವೈಟ್ ಮನಿ ಮಾಡಿಸ್ಕೊತಾ ಇದ್ದೀನಿ ಅವ್ರ ಕೊಟ್ಟು. ನಾನು ಡೈರೆಕ್ಟ್ ಹೋಗಿ ನನ್ನ ಬ್ಯಾಂಕ್ಗೆ ಒಂದು 10 ಕೋಟಿ ಹಾಕೋರು ಬಿಡ್ತಾರ? ಎಲ್ಲಿಂದ ಗೊತ್ತು ಅಂತ ತನಿಖೆ ಹಾಕ್ತಾರೆ. ಅದನ್ನ ನಾನು ಈ ತರ ಕೊಟ್ರೆ ಅದನ್ನ ವೈಟ್ ಮನಿ ಮಾಡಿ ನನಗೆ 10 ಕೋಟಿ ರಿಟರ್ನ್ ನನ್ನ ಅಕೌಂಟ್ಗೆ ವೈಟ್ ಆಗಿ ಬಂದಿರ್ತದೆ. ಖಂಡಿತ ಸರ್, ಖಂಡಿತ ಸರ್. ಈ ತರ ಎಲ್ಲ ನಡೀತಾ ಇದೆ. ತುಂಬಾ ವಿಚಾರ ಇದೆ ಸರ್ ಇದ್ರೊಳಗಡೆ. ಆಳಕ್ ಹೋದ್ರೆ ತುಂಬಾ ಭಯಂಕರ ಇದೆ. ಅದ್ರಲ್ಲಿ ನಾವು ಪೂರ್ತಿ ಹೇಳಕ್ಕೂ ಆಗಲ್ಲ. ಖಂಡಿತ ಸರ್, ಖಂಡಿತ. ಈ ಒಂದು ಮಾಹಿತಿ ಸಿಕ್ಕಿದ್ದು ಒಂದು ತೃಪ್ತಿ ಸಿಕ್ಕಿದೆ ಸರ್. ಇದು ನಿಮ್ಮ ಹತ್ರ ನಾನು ಕಮ್ಯುನಿಕೇಟ್ ಅಲ್ಲಿ ಇರ್ತೀನಿ. ಒಂದು ಗ್ರೂಪ್ ಏನಾರ ಇದ್ರೆ ನನ್ನ ಕೂಡ ಒಂದು ಆಡ್ ಮಾಡಿ. ಓಕೆ ಮಾಡ್ತೀವಿ, ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು.